ओम शांति। ಪಿತಾಶ್ರೀ ಶಿವಬಾಬಾ ಯಾದೆ ಮುರಳಿ ದಿನಾಂಕ 18/12/2024। मीठे बच्चे, सर्वशक्तिमान बाप से बुद्धि योग लगाने से शक्ति मिलेगी। याद से ही आत्मा रूपी बैटरी चार्ज होती है। आत्मा पवित्र सतो प्रधान बन जाती है। मधुर मಕ್ಕಳೇ, ಸರ್ವಶಕ್ತಿಮಾನ್ ತಂದೆ ಜೊತೆಗೆ ಬುದ್ಧಿ ಯೋಗವನ್ನು ಜೋಡಿಸುವುದರಿಂದ ಶಕ್ತಿ ಸಿಗುತ್ತದೆ. ಸರ್ವಶಕ್ತಿಮಾನ್ ತಂದೆ ಜೊತೆಗೆ ಬುದ್ಧಿಯೋಗ ಜೋಡಿಸುವುದರಿಂದ ಶಕ್ತಿ ಸಿಗುತ್ತದೆ. ನೆನಪಿನಿಂದಲೇ ಆತ್ಮಾರೂಪಿ ಬ್ಯಾಟರಿ ಚಾರ್ಜ್ ಆಗುತ್ತದೆ. ನೆನಪಿನಿಂದಲೇ ಆತ್ಮಾರೂಪಿ ಬ್ಯಾಟರಿ ಚಾರ್ಜ್ ಆಗುತ್ತದೆ. ಆತ್ಮ ಪವಿತ್ರ ಸತೋ ಪ್ರಧಾನ ಆಗುತ್ತದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತೀರಿ? ಅದರ ಪ್ರಾರಬ್ಧದಲ್ಲಿ ನಿಮಗೆ ದೇವತಾ ಪದವಿ ಸಿಗುತ್ತದೆ. ಯಾವ ಪುರುಷಾರ್ಥ ಸಂಗಮ ಯುಗದಲ್ಲಿ ನೀವು ಮಾಡೋದ್ರಿಂದ ಅದರ ಪ್ರಾರಬ್ಧ ದೇವತಾ ಪದವಿ ಸಿಗುತ್ತೆ. ಬಾಬಾ ಉತ್ತರ ಹೇಳ್ತಾರೆ, ಸಂಗಮ ಯುಗದಲ್ಲಿ ಶೀತಲ ಆಗುವಂತ ಪುರುಷಾರ್ಥ ಮಾಡುತ್ತೀರಿ. ಶೀತಲ ಅಂದರೆ ಪವಿತ್ರ ಆಗುವುದರಿಂದ ನಾವು ದೇವತಾ ಆಗಿಬಿಡುತ್ತೇವೆ. ಶೀತಲ ಅಂದರೆ ಪವಿತ್ರ ಆಗುವುದರಿಂದ ನಾವು ದೇವತಾ ಆಗಿಬಿಡುತ್ತೇವೆ. ಎಲ್ಲಿವರೆಗೆ ಶೀತಲ ಆಗುವುದಿಲ್ಲ ಅಲ್ಲಿವರೆಗೆ ದೇವತಾ ಕೂಡ ಆಗಲು ಸಾಧ್ಯವಿಲ್ಲ. ಸಂಗಮ ಯುಗದಲ್ಲಿ ಶೀತಲ ದೇವಿಯರಾಗಿ ಎಲ್ಲರ ಮೇಲೆ ಜ್ಞಾನದ ತಂಪಾದ ಹನಿಗಳನ್ನು ಹಾಕಿ, ಎಲ್ಲರ ಮೇಲೆ ಜ್ಞಾನದ ತಂಪಾದ ಹನಿಗಳನ್ನು ಹಾಕಿ ಎಲ್ಲರನ್ನು ಶೀತಲ ಮಾಡಬೇಕು. ಎಲ್ಲರನ್ನು ಶೀತಲ ಮಾಡಬೇಕು. ಎಲ್ಲರ ಬಿಸಿಯನ್ನು ಆರಿಸಬೇಕು ಅಥವಾ ಎಲ್ಲರ ಬೆಂಕಿಯನ್ನು ಆರಿಸಬೇಕು. ನೀವು ಶೀತಲರಾಗಬೇಕು ಮತ್ತು ಎಲ್ಲರನ್ನೂ ಶೀತಲ ಮಾಡಬೇಕು. ಶೀತಲ ಅಂದ್ರೇನು? पवित्र आगुದು. ओम शांति। बच्चों को पहले एक ही बात समझनी है कि हम सब भाई भाई हैं और शिव बाबा सभी का बाप है। ಮಕ್ಕಳು ಮೊದಲು ಈ ಒಂದು ಮಾತನ್ನ ತಿಳ್ಕೊಳ್ಬೇಕು, ನಾವೆಲ್ಲ
ಪರಸ್ಪರರಲ್ಲಿ ಸಹೋದರರಾಗಿದ್ದೇವೆ ಮತ್ತು ಶಿವ ಬಾಬಾ ನಾವು ಎಲ್ಲ ಮಕ್ಕಳಿಗೆ ತಂದೆ ಆಗಿದ್ದಾರೆ. ಉನ್ಹೇ ಸರ್ವಶಕ್ತಿಮಾನ್ ಕಹಾ ಜಾತಾ ಹೈ, ಅವರನ್ನೇ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತೆ. ತುಮಾರೆ ಮೇ ಸರ್ವಶಕ್ತಿಯಾ ಥಿ, ನಿಮ್ಮಲ್ಲಿಯೂ ಕೂಡ ಸರ್ವಶಕ್ತಿಗಳು ಇತ್ತು. ತುಮ್ ಸಾರೆ ವಿಶ್ವ ಪರ್ ರಾಜ್ಯ ಕರ್ತೆ ಥೇ, ಸರ್ವಶಕ್ತಿಗಳಿದ್ದರಿಂದ ಇಡೀ ವಿಶ್ವದ ಮೇಲೆ ಏನ್ ಮಾಡ್ತಿದ್ರಿ, ರಾಜ್ಯವನ್ನ ಮಾಡ್ತಿದ್ರಿ. भारत में इन देवी देवताओं का राज्य था, तुम ही पवित्र देवी देवता थे. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ನೀವೇ ಪವಿತ್ರ ದೇವಿ ದೇವತಾ ಆಗಿದ್ರಿ ಅಂತಾರೆ ಬಾಬಾ. ತುಮಾರೆ ಕುಲ ವ ಡಿನಾಸ್ಟಿ ಮೇ ಸಭಿ ನಿರ್ವಿಕಾರಿ ಥೇ, ನಿಮ್ಮ ಕುಲದಲ್ಲಿ ಅಥವಾ ನಿಮ್ಮ ಮನೆತನದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ರು ಅಂತಾರೆ ಬಾಬಾ. ಕೌನ್ ನಿರ್ವಿಕಾರಿ ಥೇ, ಯಾರಾಗಿದ್ರು ನಿರ್ವಿಕಾರಿ? ಆತ್ಮಗಳಾಗಿದ್ರು. ಅಭಿ ಫಿರ್ ಸೆ ತುಮ್ ನಿರ್ವಿಕಾರಿ ಬನ್ ರಹೆ ಹೋ, ಈಗ ಪುನಃ ನೀವು ಆತ್ಮಗಳು ನಿರ್ವಿಕಾರಿ ಆಗ್ತಾ ಇದ್ದೀರಿ. ಸರ್ವಶಕ್ತಿಮಾನ್ ಬಾಬಾ ಕಿ ಯಾದ್ ಸೇ ಶಕ್ತಿ ಲೇ ರಹೆ ಹೋ, ಸರ್ವಶಕ್ತಿವಂತ ತಂದೆಯಿಂದ ನೀವು ಶಕ್ತಿಯನ್ನ ತಗೊಳ್ತಾ ಇದ್ದೀರಾ, ತಂದೆ ನೆನಪಿನಿಂದಲೇ ಶಕ್ತಿಯನ್ನ ತಗೊಳ್ತಾ ಇದ್ದೀರಿ. बाप ने समझाया है आत्मा ही 84 जन्म का पार्ट बजाते हैं. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಆತ್ಮಗಳೇ 84 ಜನ್ಮದ ಪಾತ್ರವನ್ನ ಅಭಿನಯ ಮಾಡುತ್ತೆ. ಆತ್ಮ ಮೇ ಹಿ ಸತೋ ಪ್ರಧಾನತಾ ಕಿ ತಾಕತ್ ಥಿ, ಆತ್ಮನಲ್ಲಿಯೇ ಸತೋ ಪ್ರಧಾನತೆಯ ತಾಕತ್ತು ಅಥವಾ ಶಕ್ತಿ ಕೂಡ ಇತ್ತು ಅಂತಾರೆ ಬಾಬಾ. वह फिर दिन प्रतिदिन कम होती जाती है. ಆ ತಮೋ ಪ್ರಧಾನತೆ ಸತೋ ಪ್ರಧಾನತೆ ಶಕ್ತಿ ಬರ್ತಾ ಬರ್ತಾ ಏನಾಗ್ತಾ ಬಂತು, ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬಂತು. ಸತೋ ಪ್ರಧಾನ ಸೇ, ಆಗ ಸತೋ ಪ್ರಧಾನ ಇದ್ದವ್ರು ಏನಾಗ್ಬಿಟ್ರಿ, ತಮೋ ಪ್ರಧಾನ ಆದ್ರಿ. ತಮೋ ಪ್ರಧಾನ ಆಗಲೇಬೇಕು ಡ್ರಾಮಾನುಸಾರ. ಜೈಸೆ ಉದಾಹರಣೆಗೆ ಬ್ಯಾಟ್ರಿ ತಾಕತ್ತು ಯೂಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಅದರ ತಾಕತ್ತು, ಅದರ ಶಕ್ತಿ ಕಡಿಮೆ ಆಗತ್ತೆ. तो मोटर खड़ी हो जाती है. ಅದರ ಬ್ಯಾಟ್ರಿ ಶಕ್ತಿ ಕಡಿಮೆ ಆದಾಗ ಕಾರು ಅಥವಾ ಗಾಡಿ ಏನಾಗ್ಲಿಕ್ಕೆ ಶುರು ಆಗುತ್ತೆ, ನಿಲ್ಲಲು ಶುರು ಆಗುತ್ತೆ. ಬ್ಯಾಟ್ರಿ ಡಿಸ್ಚಾರ್ಜ್ ಹೋತಿ ಜಾತಿ है, ಹೀಗೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಆತ್ಮ की ಬ್ಯಾಟ್ರಿ ಫುಲ್ ಡಿಸ್ಚಾರ್ಜ್ नहीं होती है. ಆ ಕಾರಿನ ಬ್ಯಾಟರಿ ಅಥವಾ ಗಾಡಿಗಳ ಬ್ಯಾಟರಿ ಫುಲ್ ಡಿಸ್ಚಾರ್ಜ್ ಆಗಬಹುದು, ಆದ್ರೆ ಆತ್ಮದ ಬ್ಯಾಟ್ರಿ ಫುಲ್ ಡಿಸ್ಚಾರ್ಜ್ ಆಗೋದಿಲ್ಲ, ಸ್ವಲ್ಪ ಶಕ್ತಿ ಉಳ್ಕೊಂಡಿರುತ್ತೆ. जैसे कोई मरता तो दीवा जलाते ही उसमें ध्रुत डालते ही रहते कि कहाँ ज्योत बुझ न जाए. ಯಾವ ರೀತಿ ಯಾರಾದ್ರೂ ಸತ್ರೆ ಆ ಜಾಗದಲ್ಲಿ ದೀಪವನ್ನ ಬೆಳಗಿಸಿಡ್ತಾರೆ, ಅದರಲ್ಲಿ ಎಣ್ಣೆನ ಅಥವಾ ತುಪ್ಪವನ್ನ ಹಾಕ್ತಾ ಇರ್ತಾರೆ. ಜ್ಯೋತಿ ಏನಾಗ್ಬಾರ್ದು, ಆರಿ ಹೋಗ್ಬಾರ್ದು ಅಂತ ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಆತ್ಮ ಜ್ಯೋತಿ ಕೂಡ ಎಂದು ಆರಿ ಹೋಗೋದಿಲ್ಲ. ಡಿಮ್ ಆಗ್ಬೋದು, ಡಲ್ ಆಗ್ಬೋದು, ಆದ್ರೆ ಏನಾಗಲ್ಲ, ಪೂರ್ಣ ಆರಿ ಹೋಗಲ್ಲ, ಪೂರ್ಣ ತಾಕತ್ತು ಶಕ್ತಿ ಕಡಿಮೆ ಆಗಲ್ಲ. अभी तुम बच्चे समझते हो तुम्हारी आत्मा में पूरी शक्ति थी, अभी नहीं है. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನೀವು ಆತ್ಮನಲ್ಲಿ ಪೂರ್ಣ ಶಕ್ತಿ ಇತ್ತು, ಈಗ ಇಲ್ಲ. अभी फिर तुम सर्वशक्तिमान बाप से अपना बुद्धि योग लगाते हो, अपने में शक्ति भरते हो क्योंकि शक्ति कम हो गई है. ಈಗ ಪುನಃ ಸರ್ವಶಕ್ತಿವಂತ ತಂದೆಯಿಂದ ತಮಗೆ ಬುದ್ಧಿಯೋಗ ಸರ್ವಶಕ್ತಿವಂತ ತಂದೆಯಿಂದ ಬುದ್ಧಿಯೋಗ ಜೋಡಿಸ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಿಗೂ ಕೂಡ ಅಂದ್ರೆ ಆತ್ಮನಲ್ಲಿ ಶಕ್ತಿ ತುಂಬುತ್ತೆ. ಶಕ್ತಿ ತುಂಬಿಕೊಳ್ಬೇಕಾಗಿದೆ, ಯಾಕೆಂತಂದ್ರೆ ಶಕ್ತಿ ಈಗ ಕಡಿಮೆ ಆಗೋಗ್ಬಿಟ್ಟಿದೆ. ಶಕ್ತಿ ಏಕದಮ್ ಖತಮ್ ಹೋ ಜಾಯೆ ತೋ ಶರೀರ್ ಹಿ ನ ರಹೆ. ಆತ್ಮದ ಶಕ್ತಿ ಪೂರ್ಣ ಕಡಿಮೆ ಆಗ್ಬಿಟ್ರೆ ಈ ಶರೀರ ಕೂಡ ಇರೋದಿಲ್ಲ. ಅದಕ್ಕಾಗಿ ಆತ್ಮದ ಶಕ್ತಿ ಕೊನೆ ತನಕನೂ ಸ್ವಲ್ಪ ಉಳ್ಕೊಳ್ಳುತ್ತೆ. ಆತ್ಮ ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಏಕದಮ್ ಪ್ಯೂರ್ ಹೋ ಜಾತಿ ಹೇ. ಆತ್ಮ ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಏಕದಮ್ ಏನಾಗ್ಬಿಡುತ್ತೆ, ಪ್ಯೂರ್ ಆಗ್ಬಿಡುತ್ತೆ, पवित्र ಆಗ್ಬಿಡುತ್ತೆ. सतयुग में तुम्हारी बैटरी फुल चार्ज रहती है. ಸತ್ಯುಗದಲ್ಲಿ ಆತ್ಮರೂಪಿ ಬ್ಯಾಟ್ರಿ ಏನಾಗಿರುತ್ತೆ, ಫುಲ್ ಚಾರ್ಜ್ ಆಗಿರುತ್ತೆ. ಫಿರ್ ಆಮೇಲೆ ಏನಾಗುತ್ತೆ, ನಿಧಾನ ಕಲೆಗಳು ಅಂದ್ರೆ ಬ್ಯಾಟ್ರಿ
ಪವರು ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಕಲಿಯುಗ अंत तक आत्मा की ताकत एकदम थोड़ी रह जाती है. ಕಲಿಯುಗದ ಅಂತ್ಯದವರೆಗೆ ಆತ್ಮದ ತಾಕತ್ತು ಏಕದಮ್ ಏನಾಗ್ಬಿಡುತ್ತೆ, ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ ಅಂತಾರೆ ಬಾಬಾ. ಜೈಸೆ ತಾಕತ್ ಕಾ ದಿವಾಲಾ ನಿಕಲ್ ಜಾತಾ ಹೈ. ಒಂದ್ ರೀತಿ ಶಕ್ತಿಯ ದಿವಾಳಿ ಆದಂಗೆ. बाबा को याद करने से आत्मा फिर से भरपूर हो जाती है. ಮತ್ತೆ ತಂದೆಯನ್ನ ನೆನಪು ಮಾಡೋದ್ರಿಂದ ಆತ್ಮ ರೂಪಿ ಬ್ಯಾಟ್ರಿಯ ಪವರ್ ಮತ್ತೆ ಭರ್ಪೂರ್ ಆಗತ್ತೆ. तो सभी बाप अभी बाप समझाते एक को ही याद करना है. ಈಗ ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಈಗ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ರೇ ಆಗಿದ್ದಾರೆ, ಎಲ್ಲರಿಗಿಂತ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಬಾಕಿ ಇನ್ನುಳಿದವರೆಲ್ಲರೂ ರಚನೆಯಾಗಿದ್ದಾರೆ. ರಚನಾಕೋ ರಚನಾಸೆ ಹದ್ಕ ವರ್ಷ ಮಿಲ್ತಾ ಹೇ. ರಚನೆಯಿಂದ ರಚನೆಗೆ ಹದ್ದಿನ ಆಸ್ತಿ ಸಿಗಬಹುದೇ ಹೊರತು ಬೇಹದ್ದಿನ ತಂದೆಯಿಂದ ಸಿಗುವಂತ ಬೇಹದ್ದಿನ ಆಸ್ತಿ ಸಿಗೋದಿಲ್ಲ. ಬಾಕಿ ಸಬ್ ಹೇ ಹದ್ಕೆ. ತಂದೆ ಬೇಹದ್ದಿನ ತಂದೆ ಬಿಟ್ರೆ ಇನ್ನುಳಿದವರೆಲ್ಲರೂ ಹದ್ದಿನವರಾಗಿದ್ದಾರೆ, ಲಿಮಿಟೆಡ್ ಆಗಿದ್ದಾರೆ. ಬಾಪಕ್ಕೆ ಬೇಹದಕ್ಕೆ ಬಾಬಾಕು ಯಾದ ಕರ್ನೆ ಸೆ. ಬೇಹದ್ದಿನ ತಂದೆನ ನೆನಪು ಮಾಡೋದ್ರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂತಾರೆ ಬಾಬಾ. तो बच्चों को दिल अंदर समझना चाहिए कि बाबा हमारे लिए ಸ್ವರ್ಗ ನೈ ದುನಿಯಾ ಸ್ಥಾಪನಾ ಕರ್ ರಹೆ ಹೇ. ನೀವು ಮಕ್ಕಳ ಒಳಗೆ ನೀವು ತಿಳಿದುಕೊಂಡಿರ್ಬೇಕು, ಬಾಬಾ ನಮಗಾಗಿ ಸ್ವರ್ಗದ ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೇ. ನಾಟಕದ ಯೋಜನೆ ಅನುಸಾರವಾಗಿ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಜಿಸ್ಮೆ ತುಮ್ ಬಚ್ಚೆ ಹಿ ಆಗ ರಾಜ್ಯ ಕರ್ತೆ ಹೋ. ಅದರಲ್ಲಿ ನೀವು ಮಕ್ಕಳೇ ಬಂದು ರಾಜ್ಯವನ್ನ ಮಾಡ್ತೀರಿ. ಮೈ ತೋ ಎವರ್ ಪವಿತ್ರ ಹೂಂ. ನಾನಂತೂ ಸದಾ ಪವಿತ್ರವಾಗಿ ಇದ್ದೇನೆ ಅಂತಾರೆ ಬಾಬಾ. मैं कभी गर्भ से जन्म नहीं लेता हूँ, न देवी देवताओं की तरह जन्म लेता हूँ. ಬಾಬಾ ಹೇಳ್ತಾರೆ, ಮನುಷ್ಯರಂಗೆ ಗರ್ಭದಲ್ಲಿ ಜನ್ಮ ತಗೊಂಡು ಹೇಗ್ ಬರ್ತಾರೆ ಹಾಗೂ ನಾನು ಜನ್ಮ ತಗೊಳ್ಳಲ್ಲ. ದೇವತೆಗಳಂಗೆ ಯೋಗದ ಬಲದಿಂದ ದೇವತೆಗಳ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ರೀತಿನೂ ಜನ್ಮವನ್ನ ನಾನು ತಗೊಳ್ಳೋದಿಲ್ಲ. सिर्फ तुम बच्चों को स्वर्ग की बादशाही देने के लिए जब यह 60 वर्ष की वानप्रस्थ अवस्था में होता तब इनके तन में मैं प्रवेश करता. ಬಾಬಾ ಹೇಳ್ತಾರೆ, ಯಾವಾಗ ನಾನು ನೀವು ಮಕ್ಕಳಿಗೆ ಸ್ವರ್ಗದ ಬಾದಶಾಹಿನ ಕೊಡೋದಿರುತ್ತೆ ಆಗ ನಾನು ಬ್ರಹ್ಮ ಬಾಬರವರ 60 ವರ್ಷ ಅಂದ್ರೆ ಅವರ ವಾನಪ್ರಸ್ಥ ಅವಸ್ಥೆಯಲ್ಲಿ ಅವರಿದ್ದಾಗ ಅವರ ತನುವನ್ನ ನಾನು ಪ್ರವೇಶ ಮಾಡ್ತೇನೆ ಅಂತ ತಂದೆ ಹೇಳ್ತಾರೆ. यही फिर नंबर 1 तमो प्रधान से नंबर 1 सतो प्रधान बनता है. ಬ್ರಹ್ಮ ಬಾಬಾರವರೇ ನಂಬರ್ 1 ತಮೋ ಪ್ರಧಾನದಿಂದ ಏನಾಗ್ತಾರೆ, ನಂಬರ್ 1 ಸತೋ ಪ್ರಧಾನ ಆಗ್ತಾರೆ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮತನ ವಾಸಿಗಳು. ಈ ಬ್ರಹ್ಮ ವಿಷ್ಣು ಶಂಕರರು ಎಲ್ಲಿಂದ ಬಂದ್ರು? ಬಾಬಾ ಹೇಳ್ತಾರೆ, ಇದು ಕೇವಲ ಸಾಕ್ಷಾತ್ಕಾರದ ಮಾತಾಗಿದೆ. ಭಕ್ತಿಯಲ್ಲಿ ಹೇಗೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಶಂಕರ ಅಂತ ಹೇಳ್ತಾರೆ, ಇದು ಸಾಕ್ಷಾತ್ಕಾರದ ಮಾತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೂಕ್ಷ್ಮತನ ಬೀಚ್ ಕಾಯಿನ, ಸೂಕ್ಷ್ಮತನ ಎಲ್ಲಿದೆ? ಮಧ್ಯದಾಗಿದೆ. ಜಹಾ ಸ್ಥೂಲ ಶರೀರ ಹೈ ಹಿ ನಹಿ. ಸೂಕ್ಷ್ಮತನದಲ್ಲಿ ಸ್ಥೂಲ ಶರೀರ ಇಲ್ವೇ ಇಲ್ಲ. ಸೂಕ್ಷ್ಮ ಶರೀರ ಸಿರ್ಫ್ ದಿವ್ಯ ದೃಷ್ಟಿ ಸೇ ದೇಖಾ ಜಾತಾ ಹೈ. ಸೂಕ್ಷ್ಮ ಶರೀರವನ್ನ ಕೇವಲ ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡಲಾಗತ್ತೆ. ಬ್ರಹ್ಮ ತೋ ಹೇ. ಬ್ರಹ್ಮ ಬಾಬಾ ಯಾರು? ಸಫೇದ ವಸ್ತ್ರಧಾರಿ, ಬಿಳಿ ವಸ್ತ್ರಧಾರಿ, ಶ್ವೇತ ವಸ್ತ್ರಧಾರಿ. ವ ವಿಷ್ಣು ಹೇ. ವಿಷ್ಣು ಬ್ರಹ್ಮ ಶ್ವೇತ ವಸ್ತ್ರಧಾರಿ ಆಗಿದ್ರೆ, ವಿಷ್ಣು ಹೀರೆ ಜವಾಹರೋ ಸೇ ಸಜೆ ಸಜಾಯ, ವಜ್ರ ರತ್ನಗಳಿಂದ ಶೃಂಗರಿಸಲ್ಪಟ್ಟಿರುವಂತ ಪಿತಾಂಬರಧಾರಿ. फिर ಶಂಕರ್ ಕೆ ಗಲೆ ಮೇ ನಾಗಾದಿ ದಿಕ್ಕಾತೆ. ಶಂಕರನನ್ನ ಹೆಂಗ್ ತೋರಿಸ್ತಾರೆ? ಕೊರಳಲ್ಲಿ ಹಾವು, ಭಸ್ಮಭೂಷಿತ ಶರೀರ ಎಲ್ಲ ತೋರಿಸ್ತಾರೆ. ಏಸೇ ಶಂಕರ್ ಆದಿ ಕೋಯಿ ಹೋತೆ ನಹಿ. ಈ ರೀತಿ ಶಂಕರ ಇತ್ಯಾದಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣ ರಾಮ ಸೀತಾ ಇದ್ದಾರೆ ಹೊರತು ಇಂಥ ಶಂಕರ ಎಲ್ಲ ಇಲ್ಲ. ಶಂಕರ ಇದು ಒಂದು ಕಾಲ್ಪನಿಕ ದೇವತಾ ಅಷ್ಟೇ. ಯಾವ ರೀತಿ ಸರಸ್ವತಿ, ಶಾರದೆ, ಗಣಪತಿ,
ಆಂಜನೇಯ ಇವರೆಲ್ಲ ಕಾಲ್ಪನಿಕ ದೇವತೆಗಳು. ಹಾಗೆ ಶಂಕರ ಕೂಡ ಒಬ್ಬ ಕಾಲ್ಪನಿಕ ದೇವತಾ, ಹೊರತು ಅಂತ ಯಾವುದೇ ಶರೀರಧಾರಿ ಇರೋದಿಲ್ಲ. ದಿಕ್ಕಾತೆ ಹೇ ಏನ್ ತೋರಿಸಿದ್ರು, ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನ ತಿಳಿಸಿದ. ಅಭಿ ಫಿರ್ ಸೂಕ್ಷ್ಮತನ್ ಮೇ ತೋ ಮನುಷ್ಯ ಸೃಷ್ಟಿ ಹೇ ನಹಿ, ಈಗ ಸೂಕ್ಷ್ಮತನದಲ್ಲಂತೂ ಮನುಷ್ಯ ಸೃಷ್ಟಿ ಇಲ್ಲವೇ ಇಲ್ಲ. ತೋ ಕಥಾ ಕಾಸೆ ಸುನಾಯಂಗೆ, ಅಂದ್ಮೇಲೆ ಕಥೆ ಎಲ್ಲಿ ಹೇಳಬೇಕು, ಬಾಕಿ ಸೂಕ್ಷ್ಮ ತನಕ ಸಿರ್ಫ್ ಸಾಕ್ಷಾತ್ಕಾರ ಹೋತಾ ಹೇ. ಯಾಕೆಂದ್ರೆ ಶಂಕರನನ್ನ ವತನದಲ್ಲಿ ಸೂಕ್ಷ್ಮತನದಲ್ಲಿ ತೋರಿಸ್ತಾರೆ. ಆದರೆ ಹಾಗಾದ್ರೆ ಸೂಕ್ಷ್ಮತನದಲ್ಲಿ ಮನುಷ್ಯರೇ ಇಲ್ಲ, ಅಲ್ಲಿ ಶರೀರಧಾರಿಗಳೇ ಇಲ್ಲ ಅಂದ್ಮೇಲೆ ಕತೆ ಹೇಗೆ ಹೇಳ್ತಾರೆ? ಅಲ್ಲಿ ಪಾರ್ವತಿ ಸ್ಥೂಲ ಶರೀರಧಾರಿ ಅಂತೂ ಯಾರು ಇಲ್ಲ. ಇದು ಕೇವಲ ಸೂಕ್ಷ್ಮತನದ ಸಾಕ್ಷಾತ್ಕಾರವಾಗಿದೆ ಅಷ್ಟೇ. जो बिल्कुल पवित्र हो जाते उनका साक्षात्कार होता है. ಯಾರೋ ಪೂರ್ಣ ಪವಿತ್ರ ಆಗಿರ್ತಾರಲ್ಲ ಅವರ ಸಾಕ್ಷಾತ್ಕಾರಗಳು ಆಗುತ್ತದೆ. ಯಹಿ ಫಿರ್ ಸತ್ಯ ಮೇ ಜಾಕರ್ ಸ್ವರ್ಗಕ್ಕೆ ಮಾಲಿಕ್ ಬಂತೆ ಹೇ. ಯಾರು ಸಂಪೂರ್ಣ ಪವಿತ್ರ ಆಗ್ತಾರೋ ಅವರೇ ಸತ್ಯುಗದಲ್ಲಿ ಹೋಗಿ ಸ್ವರ್ಗದ ಮಾಲೀಕ ಆಗ್ತಾರೆ. ತೋ ಬುದ್ಧಿ ಮೇ ಆನಾ ಚಾಹಿಯೆ ಕಿ ಇನ್ಹೋನೆ ಫಿರ್ ಯಹ ರಾಜ್ಯ ಭಾಗ್ಯ ಕೈಸೆ ಪಾಯಾ. ನೀವು ಮಕ್ಕಳ ಬುದ್ಧಿಯಲ್ಲಿ ಬರ್ಬೇಕು, ಇವರು ದೇವಿ ದೇವತೆಗಳು ಯಾಕಾದ್ರು, ಇಡೀ ವಿಶ್ವದ ಮಾಲೀಕ ಯಾಕಾದ್ರು, ಇವ್ರು ರಾಜ್ಯಭಾಗ್ಯ ಇಂಥ ರಾಜ್ಯಭಾಗ್ಯ ಹೇಗ್ ಪಡ್ಕೊಂಡ್ರು ಅಂತ. ಲಡಾಯಿ ಆದಿ ತೋ ಕುಚ್ ಹೋತಿ ನಹಿ. ಬಾಬಾ ಹೇಳ್ತಾರೆ ದೇವತೆಗಳು ಯುದ್ಧ ಮಾಡಿ ಏನೋ ಆ ರಾಜ್ಯವನ್ನ ಪಡ್ಕೊಂಡಿಲ್ಲ, ಯುದ್ಧ ಇತ್ಯಾದಿಗಳನ್ನ ದೇವತೆಗಳು ಮಾಡುವುದೂ ಇಲ್ಲ. ಹಾಗಾದ್ರೆ ಹೇಗೆ ಅವರಿಗೆ ರಾಜ್ಯ ಸಿಕ್ತು? ಇದು ವಿಚಾರ ಮಾಡುವಂತ ಮಾತಾಗಿದೆ ತಾನೆ. ದೇವತಾ ಹಿಂಸಾ ಕೈಸೆ ಕರೆಂಗೆ. ದೇವತೆಗಳು ಅಂದ್ಮೇಲೆ ಅವರು ಅಹಿಂಸೆಯು ಅವರ ಪರಮ ಧರ್ಮ ಆಗಿತ್ತು ಅಂದ್ಮೇಲೆ ಹಿಂಸೆ ಮಾಡಿ ರಾಕ್ಷಸರನ್ನ ಸಾಯಿಸಿ ಆ ರಾಜ್ಯವನ್ನ ತಾನು ತಗೊಳ್ಳೋದು, ಈ ರೀತಿ ದೇವತೆಗಳು ಮಾಡೋದೇ ಇಲ್ಲ, ಅವರು ಹಿಂಸೆ ಮಾಡೋದೇ ಇಲ್ಲ. ಈಗ ನೀವು ತಂದೆಯ ನೆನಪು ಮಾಡಿ ರಾಜ್ಯವನ್ನ ಪಡೆದುಕೊಳ್ತಾ ಇದ್ದೀರಿ. ಕೊಯ್ ಮಾನೆ ವ ನಾ ಮಾನೆ, ಇದನ್ನ ಯಾರು ಒಪ್ಪಲಿ ಬಿಡ್ಲಿ ಇದು ಸತ್ಯ. ನೀವು ಮಕ್ಕಳು ತಂದೆ ನೆನಪಿಂದ ರಾಜ್ಯ ಭಾಗ್ಯವನ್ನ ತಗೊಳ್ತಾ ಇದ್ದೀರಿ. ನೀವೇ ದೇವತೆಗಳಾಗ್ತೀರಿ ಹೊರತು ಅಸುರರು ದೇವತೆಗಳ ಮಧ್ಯದಲ್ಲಿ ಯುದ್ಧ ಆಗಿ ಅಸುರರಿಂದ ಅವರೇನೋ ರಾಜ್ಯವನ್ನ ಪಡ್ಕೊಂಡಿಲ್ಲ. ಅಸುರರು ದೇವತಾ ರಾಜ್ಯವನ್ನ ಕಸ್ಕೊಳ್ಳಿಕ್ಕೂ ಕೂಡ ಬರುದಿಲ್ಲ. ಇದನ್ನ ಯಾರಾದ್ರೂ ಒಪ್ಪಬಹುದು ಬಿಡಬಹುದು, ಸತ್ಯ ಸತ್ಯ ಅಷ್ಟೇ. ಬಾಬಾ ಹೇಳ್ತಿದ್ರೆ ಗೀತಾ ಮೇ ಬಿ ಹೇ ದೇಹ ಸಹಿತ ದೇಹಕ್ಕೆ ಸಬ್ ಧರ್ಮಕ್ಕೂ ಭೂಲ್ ಮಾಮೇಕಂ ಯಾದ್ ಕರೋ. ಭಗವದ್ಗೀತೆಯಲ್ಲೂ ಕೂಡ ಈ ಮಾತಿದೆ, ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮಗಳನ್ನ ಬಿಟ್ಟು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅನ್ನುವಂತ ಮಾತನ್ನ ಭಗವದ್ಗೀತೆಯಲ್ಲೂ ಕೂಡ ನೋಡಬಹುದು, ಭಕ್ತಿ ಮಾರ್ಗದ ಗೀತೆ. ಬಾಪ್ಗೂ ತೋ ದೇಹ ಹಿ ನಹಿ ಹೇ, ತಂದೆಗಂತೂ ದೇಹ ಇಲ್ಲವೇ ಇಲ್ಲ, ಅದರಲ್ಲಿ ಮಮತ್ವ ಇಟ್ಕೊಳ್ಳಿಕ್ಕೆ ಅವರಿಗೆ ದೇಹನೇ ಇಲ್ಲ. ಬಾಪ್ ಕತೆ ಥೋಡೆ ಸಮಯಕ್ಕೆ ಲಿಯೇ ಇಸ್ ಶರೀರ್ ಕಾ ಲೋನ್ ಲೇತಾ. ತಂದೆ ಹೇಳ್ತಾರೆ ಮಕ್ಕಳೇ ಸ್ವಲ್ಪ ಸಮಯಕ್ಕಾಗಿ ಮಾತ್ರ ನಾನು ಬ್ರಹ್ಮ ಬಾಬಾರವರ ಈ ಶರೀರವನ್ನ ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ. ನೈತೋ ಮೈ ನಾಲೆಜ್ ಕೈಸೇದು, ಇಲ್ಲಾದ್ರೆ ನಾನು ನಾಲೆಜ್ ಅನ್ನ ಹೇಗೆ ತಗೊಳ್ಬೇಕು. ಮೈಸ ಝಾಡ್ಕ ಚೈತನ್ಯ ಬೀಜ ರೂಪ ಹೂ. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಈ ವೃಕ್ಷದ ಚೈತನ್ಯ ಬೀಜ ರೂಪ ಆಗಿದ್ದೇನೆ. ಇಸ್ ಝಾಡ್ ಕಿ ನಾಲೆಜ್ ಮೇರೆ ಹಿ ಪಾಸ್, ಈ ವೃಕ್ಷದ ಜ್ಞಾನ ನನ್ನ ಬಳಿಯೇ ಇದೆ ಎಂತಿದ್ದಾರೆ ಬಾಬಾ. ಇಸ್ ಸೃಷ್ಟಿ ಕಿ ಆಯು ಕಿತನಿ ಹೈ, ಕೈಸೆ ಉತ್ಪತ್ತಿ ಪಾಲನಾ ವಿನಾಶ ಹೋತಾ ಹೈ. ಈ ಸೃಷ್ಟಿಯ ಆಯಸ್ಸು ಎಷ್ಟು, ಈ ಸೃಷ್ಟಿಯ ಉತ್ಪತ್ತಿ ಪಾಲನೆ ವಿನಾಶ ಹೇಗಾಗುತ್ತೆ? ಮನುಷ್ಯರಿಗೆ ಇದು ಯಾವುದೂ ಗೊತ್ತೇ ಇಲ್ಲ ಅಂತಿದ್ದಾರೆ ಬಾಬಾ. ಪಡ್ತೆ ಹೇ ಹದ್ ಕಿ ಪಢಾಯಿ, ಅವ್ರು ಓದೋದು ಹದ್ದಿನ ಶಿಕ್ಷಣ, ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕಿದು? ಬಾಬಾ ಹೇಳ್ತಿದ್ದಾರೆ ಬಾಪ ತೋ ಬೇಹದ್ ಕಿ ಪಢಾಯಿ ಪಢಾಕರ್ ಬಚ್ಚೋಂ ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ. ತಂದೆ ಅಂತೂ ಬೇಹದ್ದಿನ ಶಿಕ್ಷಣವನ್ನ ಮಕ್ಕಳಿಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಭಗವಾನ್ ಕವಿ ದೇಹದಾರಿ ಮನುಷ್ಯಕೋ ನಹಿ ಕಹಾ ಜಾತಾ ಹೇ. ಭಗವಂತ ಅಂತ ಯಾವುದೇ ದೇಹದಾರಿ ಮನುಷ್ಯರಿಗೆ ಹೇಳಲು ಸಾಧ್ಯ ಇಲ್ಲ. ಇನೋಂಕೋ ಭಿ ಅಪನಿ ಸೂಕ್ಷ್ಮ ದೇಹ ಹೇ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಏನಿದೆ, ಸೂಕ್ಷ್ಮ ದೇಹ ಇದೆ. ಆದ್ರೆ ತಂದೆಗೆ ಸೂಕ್ಷ್ಮ ದೇಹನೂ ಇಲ್ಲ, ಸ್ಥೂಲವಾದ ದೇಹನೂ ಕೂಡ ಇಲ್ಲ. ಇಸ್ಲಿಯೇ ಇನೋ ಭಿ ಭಗವಾನ್ ನಹಿ ಕಹೆಂಗೆ. ಬಾಬಾ ಹೇಳ್ತಾರೆ ಅದಕ್ಕಾಗಿ ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಶರೀರನಾದ್ರೂ ಇರೋದ್ರಿಂದ
ಅವರನ್ನು ಸಹ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ये शरीर तो इन दादा की आत्मा का तख्त है. ಇನ್ನು ಬ್ರಹ್ಮ ಬಾಬರ ಶರೀರ ಇದೆ ಅಲ್ಲ ಅಂತ ಅಂದ್ರೆ ಅದು ದಾದಾರವರದು ಬ್ರಹ್ಮ ಬಾಬರ ಶರೀರ ಹೊರತು ಬ್ರಹ್ಮ ಬಾಬರ ಆತ್ಮದ ಸಿಂಹಾಸನನೇ ಹೊರತು ಅದು ತಂದೆಯ ಸಿಂಹಾಸನ, ತಂದೆಯ ದೇಹ ಅಲ್ಲ. ಅಕಾಲ ತಖ್ತ ಹೇನಾ, ಇದು ಅಕಾಲ ಸಿಂಹಾಸನ ಆಗಿದೆ ತಾನೆ. ಅಭಿಯ ಅಕಾಲ ಮೂರ್ತ ಬಾಬಾ ಕಾ ತಖ್ತ ಹೇ. ಬ್ರಹ್ಮ ಬಾಬರವರ ಶರೀರ ಅಕಾಲ ಮೂರ್ತಿಯಾಗಿರುವಂತ ತಂದೆಯ ಸಿಂಹಾಸನ ಈಗ ಆಗಿದೆ. ಅಮೃತಸರ್ ಮೇ ಬಿ ಅಕಾಲ ತಖ್ತ ಹೇ. ಅಮೃತಸರದಲ್ಲೂ ಕೂಡ ಏನಿದೆ, ಅಕಾಲ ಸಿಂಹಾಸನ ಅನ್ನುವಂತ ಒಂದು ಸಿಂಹಾಸನ ಇದೆ. ಬಡೆ ಬಡೆ ಜೋ ಹೋತೆ ವಹಾ ಅಕಾಲ್ ತಖ್ತ ಪರ್ ಜಾಕರ್ ಬೇಡ್ತೆ ಹೇ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ವಿ ಐ ಪಿಗಳು ಹೋದ್ರೆ ಆ ಸಿಂಹಾಸನದ ಮೇಲೆ ಕುತ್ಕೊಳ್ಳಿಕ್ಕೆ ಕೊಡ್ತಾರೆ. ಅಭಿ ಬಾಪ್ ಸಮझाते हैं सब ಆತ್ಮೋं का ಅಕಾಲ ತಖ್ತ ಹೇ. ಯಾವುದೋ ಸ್ಥೂಲವಾಗಿರುವಂತದ್ದು ಅಕಾಲ ಸಿಂಹಾಸನ ಅಲ್ಲ. ತಂದೆ ಹೇಳ್ತಾರೆ ಎಲ್ಲ ಆತ್ಮಗಳಿಗೂ ಶರೀರನೇ ಏನಾಗಿದೆ, ಅಕಾಲ ಸಿಂಹಾಸನ ಆಗಿದೆ. ಆತ್ಮ ಮೇ ಹಿ ಅಚ್ಚೆ ವ ಬುರೆ ಸಂಸ್ಕಾರ ಹೋತೆ ತಬ್ ತೋ ಕಹತೆ ಯ ಕರ್ಮೋ ಕಾ ಫಲ ಹೇ. ಕರ್ಮ ನಾವು ಮಾಡಿರುವಂತ ಕರ್ಮದ ಫಲ ಆತ್ಮಕ್ಕೆ ಅಂಟುಕೊಂಡಿರ್ತದೆ. ಕರ್ಮದ ಲೆಕ್ಕಾಚಾರ ಆತ್ಮಕ್ಕೆ ಅಂಟುಕೊಂಡಿರೋದ್ರಿಂದ ಒಳ್ಳೆಯ ಕೆಟ್ಟ ಕರ್ಮ ಎಲ್ಲವೂ ಆತ್ಮಕ್ಕೆ ಅಂಟುಕೊಂಡಿರೋದ್ರಿಂದ ಆತ್ಮ ಶರೀರ ಬಿಟ್ಟು ಹೋದ್ಮೇಲೂ ಕೂಡ ಆತ್ಮದ ಕರ್ಮದ ಲೆಕ್ಕಾಚಾರಗಳನ್ನ ತನ್ನ ಜೊತೆಗೆ ತಗೊಂಡೋಗಿ ನೆಕ್ಸ್ಟ್ ಜನ್ಮದಲ್ಲಿ ಅದು ಮಾಡಿರುವಂತ ಕರ್ಮದ ಫಲವನ್ನ ಅನುಭವಿಸುತ್ತೆ. ಸಬ್ ಆತ್ಮಕ ಬಾಪ್ ಏಕಿ ಹೇ. ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಬಾಬಾ ಕೊಯಿ ಶಾಸ್ತ್ರಾದಿ ಪಡ್ಕರ್ ನಹಿ ಸಮझाते ಹೇ. ಶಿವ ಬಾಬಾ ಶಾಸ್ತ್ರ ಇತ್ಯಾದಿಗಳನ್ನ ಓದ್ಕೊಂಡು ಬಂದು ಏನೋ ತಿಳಿಸೋದಿಲ್ಲ. ಈ ಜಗತ್ನಲ್ಲಿ ಯಾರೇ ಏನೇ ಹೇಳಿದ್ರು, ಗುರು ಜಗದ್ಗುರುಗಳು, ಋಷಿ ಮುನಿಗಳು, ಧರ್ಮಾತ್ಮಗಳು, ಧರ್ಮ ಸ್ಥಾಪಕರು ಎಷ್ಟು ಜನ ಇದ್ದಾರೆ, ಮಹಾಮಂಡಲೇಶ್ವರರು, ಅವರೆಲ್ಲರೂ ಇರಬಹುದು. ಅವರೆಲ್ಲರೂ ಓದ್ಕೊಂಡು ಬಂದೇ ಭಾಷಣ ಮಾಡೋದು. ಆದ್ರೆ ಶಿವ ಬಾಬಾ ಪರಮಾತ್ಮ ಯಾವುದೇ ಶಾಸ್ತ್ರ ಇತ್ಯಾದಿ ರೆಫರ್ ಮಾಡ್ಕೊಂಡ್ ಬಂದು ನಮ್ಗೇನಿಲ್ಲಿ ಶಿಕ್ಷಣ ಹೇಳೋದಿಲ್ಲ. ಯ ಬಾತಿ ಬಿ ಶಾಸ್ತ್ರ ಮೇ ಹೇ ನಹಿ. ಬಾಬಾ ಹೇಳುವಂತ ಈ ಮಾತುಗಳು ಯಾವ ಶಾಸ್ತ್ರಗಳಲ್ಲಿ ಕೂಡ ಇಲ್ಲ ಅಂತಿದ್ದಾರೆ ಬಾಬಾ. ತಬ್ ತೋ ಲೋಗ ಚಿಡ್ತೆ ಹೇ. ಅದಕ್ಕೆ ಮನುಷ್ಯರು ನಮ್ಮ ಜ್ಞಾನ ಕೇಳಿ ಸಿಟ್ಟಾಗ್ತಾರೆ. ಇವ್ರೇನೋ ಎಲ್ಲೂ ಇಲ್ಲದೆ ಇರುವಂತದ್ದು ಹೇಳ್ತಾರಲ್ಲ, ಅದ್ರಲ್ಲಿ ಹಂಗ್ ಬರ್ದಿದ್ದಾರೆ, ಇದ್ರಲ್ಲಿ ಹಿಂಗ್ ಬರ್ದಿದ್ದಾರೆ ಅಂತ ಅವರು ನಮ್ಮ ಮೇಲೆ ಸಿಟ್ಟಾಗ್ತಾರೆ. ಕತೆ ಯ ಲೋಗ್ ಶಾಸ್ತ್ರಕ್ಕೂ ನಹಿ ಮಾನ್ತೆ. ಈ ಶಾಸ್ತ್ರಗಳಲ್ಲಿ ಬರೆದಿರುವಂತ ಮಾತನ್ನ ಇವರು ಒಪ್ಪಲ್ಲ ಅಂದ್ರೆ ನಮ್ ಶಾಸ್ತ್ರವನ್ನ ಇವರು ಒಪ್ಪಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಸಾಧು ಸಂತ ಆದಿ ಗಂಗಾ ಮೇ ಜಾಕರ್ ಸ್ನಾನ ಕರ್ತೆ ತೋ ಕ್ಯಾ ಪಾವನ್ ಬನ್ ಗಯೇ. ಸರಿ, ಶಾಸ್ತ್ರಗಳಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ಪವಿತ್ರ ಆಗ್ಬಿಡ್ತಾರೆ ಅಂತ ಬರ್ದಿದಾರಲ್ಲ, ಹಾಗಾದ್ರೆ ಈ ಋಷಿ ಮುನಿಗಳೆಲ್ಲ ಹೋಗಿ ಸ್ನಾನ ಮಾಡಿ ಬರ್ತಾರಲ್ಲ, ಅವ್ರು ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದ್ಬಿಟ್ರೆ ಏನ್ ಪವಿತ್ರ ಆಗ್ಬಿಟ್ರ? ಹೋಗ್ತಾರಲ್ಲ, ಪುಷ್ಕರಣಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರೆ, ಮಹಾಕುಂಭ ಮೇಳದಲ್ಲಿ ಹೋಗಿ ಸ್ನಾನ ಮಾಡಿ ಬರುತ್ತಾರೆ. ಅಲ್ಲಿ ಮಾತೆ ಇದೆ ಅಲ್ಲೋ, ಅವ್ರು ಪಾವನ ಆಗ್ಬಿಡ್ತಾರಂತ. ಆಗಿದಾರ ಅವರೆಲ್ಲ ಪಾವನ ಆದ್ರು ಶರೀರದಲ್ಲಿ ಇರ್ತಿದ್ರ? ಬಾಬಾ ಹೇಳ್ತಾರೆ ವಾಪೀಸ್ ತೋ ಕೊಯಿ ಜಾ ನಹಿ ಸಕ್ತೆ. ಗಂಗಾ ಸ್ನಾನ ಮಾಡ್ಬಿಟ್ರೆ ಯಾರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಸ ಪಿಛಾಡಿ ಮೇ ಜಾಯಂಗೆ. ಎಲ್ಲರೂ ವಾಪಸ್ ಹೋಗೋದು ಯಾವಾಗ? ಋಷಿ ಮುನಿ ಸಾಧು ಸಂತರು ಧರ್ಮಾತ್ಮರು ಪುಣ್ಯಾತ್ಮರು ಮಹಾತ್ಮರು ದೇವತಾತ್ಮಗಳು ಎಲ್ಲರೂ ಪರಂಧಾಮಕ್ಕೆ ಹೋಗೋದು ಲಾಸ್ಟ್ ಅಲ್ಲೇ. ಯಾರು ಮಧ್ಯ ಮಧ್ಯದಲ್ಲಿ ಗಂಗಾ ಸ್ನಾನ ಮಾಡಿ ಅದು ಇದು ಒಳ್ಳೆ ಪುಣ್ಯದ ಕೆಲಸ ಮಾಡಿ ಯಾರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೈಸೆ ಮಕ್ಕಳೋಂಕ ಝುಂಡ್ ವ ಮಕ್ಕಿಯೋಂಕ ಝುಂಡ್ ಹೋತಾ ಹೇನಾ. ಯಾವ ರೀತಿ ಈ ನೊಣಗಳ ಗುಂಪು, ಸೊಳ್ಳೆಗಳ ಗುಂಪು ಅಥವಾ ಜೇನು ಹುಳಗಳ ಗುಂಪು ಗುಂಪಾಗಿ ಹೇಗೆ ಅದು ಹೋಗ್ತಿರುತ್ತಲ್ಲ, ಹಾಗೆ ಎಲ್ಲ ಆತ್ಮಗಳು ಲಾಸ್ಟ್ ಅಲ್ಲಿ ಎಲ್ಲಾ ಆತ್ಮಗಳು ಧರ್ಮಾತ್ಮ ಪುಣ್ಯಾತ್ಮ ಮಹಾತ್ಮ ದೇವತಾತ್ಮಗಳೆಲ್ಲರೂ ಗುಂಪಲ್ಲಿ ಪರಂಧಾಮಕ್ಕೆ ಹಾರಿ ಹೋಗ್ತಾರೆ. मक्खियों में भी क्वीन होती है, उनके पिछाड़ी सभी जाते हैं. बाबा भी जाएंगे तो उनके पिछाड़ी सब आत्माएं भी जाएंगे. ಯಾವ ರೀತಿ ಈ ಮಧುಮಕ್ಕಿ ಏನಿರುತ್ತೆ, ಜೇನು ಹುಳ ಅಥವಾ ನೊಣ, ಅದ್ರೊಳಗೂ ಕೂಡ ಅಥವಾ ಸೊಳ್ಳೆ, ಅದರಲ್ಲಿ ಒಂದು ಕ್ವೀನ್ ಅನ್ನುವಂಥದ್ದು ಇರುತ್ತೆ, ಒಂದು ರಾಣಿ ಹುಳ ಇರುತ್ತೆ, ಅದ್ರ ಹಿಂದೆ ಎಲ್ಲ ಹುಳಗಳು, ಎಲ್ಲಾ ಜೇನು ಹುಳಗಳು ಹಾರಿ ಹೋಗ್ತಿರುತ್ತೆ. ಹಾಗೆ ಇಲ್ಲಿ ಕೂಡ ಬಾಬಾ ಕ್ವೀನ್ ಇದ್ದಂಗೆ ಅಥವಾ ರಾಜ ಇದ್ದಂಗೆ ಅದ್ರ ಹಿಂದೆ ಎಲ್ಲರೂ ಎಲ್ಲಾ ಆತ್ಮಗಳು ಹೋಗ್ತಾರೆ. ಮೂಲವತನ್ ಮೇ ಬಿ ಜೈಸೆ ಸಭಿ ಆತ್ಮಕ ಝುಂಡ್ ಹೇ. ಮೂಲವತನದಲ್ಲಿ ಎಲ್ಲ ಆತ್ಮಗಳ ಹಿಂಡೆ ಇರುತ್ತೆ.
या फिर है सभी मनुष्यों का झुंड, ಇಲ್ಲಿರೋದು ಮನುಷ್ಯರ ಗುಂಪು, ಅಲ್ಲಿ ಪರಂಧಾಮದಲ್ಲಿ ಆತ್ಮಗಳ ಹಿಂಡು ಅಥವಾ ಆತ್ಮಗಳ ಗುಂಪು ಇರುತ್ತೆ. ತೋ ಈ ಝುಂಡ್ ಬಿ ಏಕ ದಿನ ಭಾಗನಾ ಹೇ, ಇವತ್ತೇನು ಪ್ರಪಂಚದ ಹಿಂಡಿದೆ, ಆತ್ಮಗಳ ಗುಂಪಿದೆ, ಅವರೆಲ್ಲರೂ ಒಂದು ದಿನ ಹಾರಿ ಹೋಗುತ್ತಾರೆ. ಎಲ್ಲಿಗೆ? ಪರಮಧಾಮಕ್ಕೆ. ಬಾಪ್ ಆಕರ್ ಸಭಿ ಆತ್ಮ ಕೋ ಲೇ ಜಾತೆ ಹೇ, ಎಲ್ಲರನ್ನು ಕರ್ಕೊಂಡು ಹೋಗೋರು ಯಾರು? ಎಲ್ಲ ಆತ್ಮಗಳ ತಂದೆ. ಯಾವ ರೀತಿ ಕ್ವೀನ್ ಜೇನು ಎಲ್ಲ ಜೇನು ಹುಡವನ್ನ ತನ್ನ ಹಿಂದೆ ಕರ್ಕೊಂಡು ಹೋಗುತ್ತೆ, ಹಾಗೆ ಶಿವ್ ಕಿ ಬಾರಾತ್ ಗಾಯಿ ಹುಯಿ ಹೇ, ಅದಕ್ಕೆ ಶಿವನ ಮೆರವಣಿಗೆ ಎನ್ನುವಂತ ಗಾಯನ ಕೂಡ ಇದೆ. ಶಿವನ ಮೆರವಣಿಗೆಯಲ್ಲಿ ಎಲ್ಲಾ ಆತ್ಮಗಳು ವಾಪಸ್ಸು ಹೋಗ್ತಾರೆ. बच्चे कहो व बच्चिया कहो, बाप आकर बच्चों को याद की यात्रा सिखलाते हैं. ಮಕ್ಕಳು ಅನ್ಬೋದು. ಬಾಬಾ ಹೇಳ್ತಾ ಇದ್ದಾರೆ, ಅದ್ರಲ್ಲಿ ಗಂಡ್ ಮಕ್ಳು ಬಂದ್ರು, ಹೆಣ್ಮಕ್ಳು ಬಂದ್ರು, ಒಟ್ಟಾರೆ ಟೋಟಲಿ ಆತ್ಮಗಳೆಲ್ಲರೂ ಬಾಬಾ ಹೇಳ್ತಾ ಇದ್ದಾರೆ ವಾಪಸ್ ಹೋಗ್ತಾರೆ. ಬಾಬಾ ಬಂದು ಎಲ್ಲಾ ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನ ಕಲಿಸಿಕೊಡ್ತಾರೆ. ಪಾವನ್ ಬನ್ನೆ ಬಿಗರ್ ಆತ್ಮ ಘರ್ ವಾಪಸ್ ನಹಿ ಜಾಯೇಗಾ. ಬಾಬಾ ಹೇಳ್ತಾರೆ, ತಂದೆಯ ನೆನಪು ಮಾಡಿ ಪವಿತ್ರ ಆಗದೆ ಇದ್ರೆ ಯಾವ ಆತ್ಮಗಳು ವಾಪಸ್ಸು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. जब पवित्र बन जाएगी तो पहले ಶಾಂತಿ ಧಾಮೆ ಜಾಯೇಗಿ. ಯಾವಾಗ ಆತ್ಮಗಳು ಪವಿತ್ರ ಆಗ್ತಾರೆ ಅವಾಗ ಮೊದಲು ಹೋಗೋದ ಆತ್ಮಗಳು ಎಲ್ಲಿ? ಶಾಂತಿ ಧಾಮಕ್ಕೆ. ಆ ನಂತರ ಅಲ್ಲಿಂದ ನಿಧಾನ ನಿಧಾನ ತಮ್ಮ ಟೈಮ್ ಬಂದಾಗ ಸಾಕಾರ ಲೋಕದಲ್ಲಿ ಸುಖಧಾಮದಲ್ಲಿ ಬರ್ತಾರೆ. ಆನಂತರ ಆತ್ಮಗಳ ಸಂಖ್ಯೆ ಈ ಸೃಷ್ಟಿಯಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ರಾಜಧಾನಿ ಬನ್ನಿ ಹೇನಾ, ಬಾಬಾ ಹೇಳ್ತಾ ಇದ್ರೆ ಸತ್ಯುಗದಲ್ಲಿ ರಾಜಧಾನಿ ಆಗಲಿದೆ ತಾನೆ. ಸಬಿ ಕಠೆ ನಹಿ ಆತೆ, ಎಲ್ಲರೂ ಒಟ್ಟಿಗೆ ಬಂದ್ಬಿಡೋದಿಲ್ಲ. ಪರಂಧಾಮದಿಂದ ಎಲ್ಲರೂ ಒಂದೇ ಸಲ ಬಂದ್ಬಿಡೋದಿಲ್ಲ, ಒಂದೇ ಸಲ ವಾಪಸ್ ಹೋಗ್ತಾರೆ. ಆದ್ರೆ ಅಲ್ಲಿಂದ ಬರುವಾಗ ಒಂದೇ ಸಲ ಬಂದ್ಬಿಡೋದಿಲ್ಲ. ಸೇಮ್ ನಾಟಕದಲ್ಲಿ ಮಧ್ಯದಲ್ಲಿ ಯಾರು ಹೋಗುದಿಲ್ಲ, ಲಾಸ್ಟಿಗೆ ಒಂದ್ಸಲ ಸ್ಟೇಜ್ ಮೇಲೆ ಬಂದು ಹೀಗೆ ಹೋಗ್ತಾರೆ. ಒಂದೇ ಸಲ ಸ್ಟೇಜ್ ಮೇಲೆ ಯಾರು ಏನು ಬಂದಿರೋದಿಲ್ಲ, ಆದ್ರೂ ಹೋಗುವಾಗ ಎಲ್ಲರೂ ಒಂದೇ ಸಲ ಹೋಗ್ತಾರೆ. ಹಾಗೆ ಝಾಡ್ ಆಯಿಸ್ತೆ ಆಯಿಸ್ತೆ ವೃದ್ಧಿ ಕೋಪಾತ ಏನಾ, ಯಾವ ರೀತಿ ವೃಕ್ಷ ಕೂಡ ಒಂದೇ ಸಲ ಮರ ಆಗಿ ಬೆಳೆದ್ ಬಿಡೋದಿಲ್ಲ. ಅದು ಮೊದಲು ಸಸಿ ಇರುತ್ತೆ, ನಿಧಾನ ರೆಂಬೆ ಟೊಂಗೆ ಇರೋದು, ವೃದ್ಧಿ ಆಗ್ತಾ ಆಮೇಲೆ ಅದು ದೊಡ್ಡ ವೃಕ್ಷ ಆಗುತ್ತೆ. ಅದೇ ತರ ಈ ಮಾನವಂಶ ವೃಕ್ಷ ಕೂಡ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಇತ್ತು, ಅದನ್ನ ತಂದೆ ಸ್ಥಾಪನೆ ಮಾಡಿದ್ರು ಅಂತಾರೆ ಬಾಬಾ. ಬ್ರಾಹ್ಮಣ್ ಬಿ ಪಹಲೆ ವಹಿ ಬಂತೆ ಜಿನೇ ದೇವತಾ ಬನ್ನ ಹೇ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರು ಕೂಡ ಮೊದಲು ಆಗೋದು ಯಾರು ಮೊದಲು ದೇವತಾ ಆಗಿದ್ರೋ ಅವರೇ ಏನಾಗ್ತಾರೆ? ಅವರೇ ಮೊದಲು ಬ್ರಾಹ್ಮಣ ಕೂಡ ಆಗ್ತಾರೆ. ಬಾಬಾ ಹೇಳ್ತಾರೆ, ಪ್ರಜಾಪಿತ ಬ್ರಹ್ಮ ತೋ ಹೇನಾ, ಪ್ರಜಾಪಿತ ಬ್ರಹ್ಮ ಬಾಬಾ ಇದ್ದಾರೆ ತಾನೆ. ಪ್ರಜಾ ಮೇ ಬಿ ಭಾಯಿ ಬೆಹನ್ ಹೋ ಜಾತೆ ಹೇ, ಪ್ರಜೆಗಳಲ್ಲೂ ಕೂಡ ಏನಿರ್ತಾರೆ? ನಾವೆಲ್ಲ ಏನಾಗಿದ್ದೇವೆ? ಸೋದರ ಸಹೋದರಿಯರು. ಬ್ರಹ್ಮ ಕುಮಾರಿಯರು ಇಲ್ಲಿ ಬಹಳ ಜನ ಇದ್ದೇವೆ. ಅವಶ್ಯವಾಗಿ ನಿಶ್ಚಯ ಬುದ್ಧಿ ಆಗಿರೋದ್ರಿಂದಲೇ ಬಾಬಾ ಹೇಳ್ತಾರೆ ಇಷ್ಟೊಂದು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೀರಿ. ತುಮಾರೆ ಮೇ ಜೋ ಪಕ್ಕೆ ಹೇ ವಹಾ ಪಹಲೆ ಆತೆ ಹೇ, ಕಚ್ಚೆ ವಾಲೆ ಪಿಚಾಡಿ ಮೇ ಹಿ ಆಯಂಗೆ. ನಿಮ್ಮಲ್ಲಿ ಯಾರು ಪಕ್ಕ ಇದ್ದಾರೋ ಅವರು ಅಲ್ಲಿ ಮೊದಲು ಬರ್ತಾರೆ, ಕಚ್ಚಾ ಇದ್ದವರು ಆಮೇಲಿಂದ ಬರ್ತಾರೆ. ಮೂಲವತನದಲ್ಲಿ ಕೂಡ ಎಲ್ಲ ಆತ್ಮಗಳು ಇರ್ತಾರೆ. ಆಮೇಲೆ ಕೆಳಗಡೆ ಬಂದಾಗ ಆತ್ಮಗಳ ವೃದ್ಧಿ, ಜನಸಂಖ್ಯೆ ವೃದ್ಧಿ ಆಗತ್ತೆ. ಶರೀರ ಬಿಗರ್ ಆತ್ಮ ಕೈಸೆ ಪಾಠ ಬಜಾಯೇಗಿ, ಶರೀರ ಇಲ್ಲದೆ ಇದ್ರೆ ಆತ್ಮ ಪಾತ್ರವನ್ನ ಹೇಗೆ ಮಾಡ್ಬೇಕು? ಯ ಪಾಠಧಾರಿಯೋಂ ಕಿ ದುನಿಯಾ ಹೇ ಜೋ ಚಾರೋ ಯುಗೋ ಮೇ ಫಿರ್ತಿ ರಹತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಈ ಸೃಷ್ಟಿ ಪಾತ್ರಧಾರಿಗಳ ಜಗತ್ತಾಗಿದೆ. 4 ಯುಗಗಳಲ್ಲಿಯೂ ಕೂಡ ಆತ್ಮ ಏನಾಗ್ತಾ ಇರುತ್ತೆ? ತಿರುಗ್ತಾ ಇರುತ್ತೆ, ಸುತ್ತುತ್ತಾ ಇರುತ್ತೆ. ಸತ್ಯುಗ ಮೇ ಹಮ್ ಸೋ ದೇವತಾ ಥೇ, ಫಿರ್ ನಾವು ಸತ್ಯುಗದಲ್ಲಿ ದೇವತಾ ಆಗಿದ್ವಿ, ಆಮೇಲೆ ಕ್ಷತ್ರಿಯ ವೈಶ್ಯ ಶೂದ್ರ ಆಗ್ತೇವೆ. ಅಭಿ ಯಹೇ ಪುರುಷೋತ್ತಮ ಸಂಗಮ ಯುಗ, ಈಗ ಇಲ್ಲಿರೋದು ಪುರುಷೋತ್ತಮ ಸಂಗಮ ಯುಗ. ಯುಗ ಅಭಿ ಹಿ ಬಂತಾ ಹೇ ಜಬಕಿ ಬಾಪ್ ಆತೆ ಹೇ. ಈ ಯುಗ ಆಗೋದು ಕೂಡ ಈಗ್ಲೇ. ಯಾವ ಯುಗ? ಸಂಗಮ ಯುಗ. ಅಂದ್ರೆ ಯಾವಾಗ ತಂದೆ ಬರ್ತಾರೆ ಆವಾಗ. ಯಾ ಅಭಿ ಬೇಹದ್ ಕಿ ನಾಲೆಜ್ ಬೇಹದ್ ಕಾ ಬಾಪ್ ಹಿ ದೇತೆ ಹೇ. ಈ ಬೇಹದಿನ ನಾಲೆಜ್ ಅನ್ನ ಬೇಹದಿನ ತಂದೆನೆ ಬಂದು ಕೊಡ್ತಾರೆ. ಶಿವ ಬಾಬಾ ಕೋ ಅಪ್ನಾ ಶರೀರ ಕಾ ಕೋಯಿ ನಾಮ್ ನಹಿ ಹೇ. ಶಿವ ಬಾಬರವ್ರಿಗೆ ಶರೀರಕ್ಕೆ ಇಲ್ಲ ಹೆಸರು.
ಶಿವಬಾಬಾ ಹೆಸರು ಯಾವ್ದಕ್ಕಿದು? ಶಿವ ಅನ್ನೋದು ಆತ್ಮದ ಹೆಸರು. ಎಷ್ಟು ಶರೀರ ಇರ್ತೋ ಏನು ಈ ಶರೀರದಲ್ಲಿ ಇದ್ದಾರೆ, ಈ ಶರೀರ ಯಾರದ್ದು? ದಾದಾರವರ ಶರೀರ. बाबा ने थोड़े समय के लिए यह लोन लिया है. ಸ್ವಲ್ಪ ಸಮಯಕ್ಕಾಗಿ ಶರೀರವನ್ನ ಶಿವ ಬಾಬಾ ಲೋನ್ ಆಗಿ ತಗೊಂಡಿದ್ದಾರೆ. बाप कहते हमको तुमसे बात करने के लिए मुख तो चाहिए ना. ತಂದೆ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನನಗೇನ್ ಬೇಕು? ಬಾಯಿ ಬೇಕು, ಮುಖ ಬೇಕು ತಾನೆ. ಹಾಗಾಗಿ ನಾನು ಈ ಶರೀರನ ತಗೊಂಡೆ. ಮುಖ ನಾ ಹೋ ತೋ ಬಾಪ್ ಬಚ್ಚೋ ಸೆ ಬಾತ್ ಹಿ ಕರ್ನಾ ಸಕೆ. ಮುಖ ಇಲ್ಲದೆ ಇದ್ರೆ ನಾನು ನಿಮ್ ಜೊತೆಗೆ ಮಾತಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಫಿರ್ ಬೇಹದ್ ಕಿ ನಾಲೆಜ್ ಬಿ ಇಸ್ ಮುಖ ಸೆ ಸುನಾತಾ. ಆ ನಂತರ ಬೇಹದ್ದಿನ ನಾಲೆಜ್ ಅನ್ನು ಕೂಡ ನಾನು ಬ್ರಹ್ಮ ಬಾಬರವರ ಮುಖದಿಂದಲೇ ತಿಳಿಸ್ಕೊಡ್ತೇನೆ. ಇಸ್ಲಿ ಇಸ್ಕೋ ಗೋ ಮುಖ ಬೇಕಾತೆ. ಅದಕ್ಕಾಗಿ ಬ್ರಹ್ಮ ಬಾಬರವರ ಮುಖವನ್ನ ಏನಂತ ಹೇಳ್ತಾರೆ? ಗೋಮುಖ ಅಂತಾನು ಕೂಡ ಹೇಳ್ತಾರೆ. ಪಹಾಡಿ ಸೆ ಪಾನಿ ತೋ ಕಹಾ ಬಿ ನಿಕಲ್ ಸಕ್ತಾ ಹೇ. ಬಾಬಾ ಇತರೆ ಪರ್ವತಗಳಿಂದ ಎಲ್ಲಿಯಾದ್ರೂ ಆಗಬಹುದು, ನೀರು ಹೊರ ಬರಬಹುದು. ನೀರು ಹೊರಗೆ ಬರುವ ಜಾಗದಲ್ಲೆಲ್ಲ ಅವರು ಗೋಮುಖ ಅಂತೇಳಿ ಮಾಡಿ, ಅಲ್ಲಿ ಅದರ ಮುಖದಿಂದ ನೀರು ಬರೋಂಗೆ ಮಾಡಿ, ಅದು ಪವಿತ್ರ, ಅದು ಅದರಲ್ಲಿ ಸ್ನಾನ ಮಾಡಬೇಕು, ಅದ್ರ ನೀರು ಕುಡಿಬೇಕು, ಪಾವನ ಆಗ್ತೇವೆ ಅನ್ನುವಂತ ಯಾದ್ಗಾರ್ ಕಥೆಗಳನ್ನ ಕಟ್ಟಿದ್ರು. ಪರ್ವತ ಎಲ್ಲಿರುತ್ತೆ ಅಲ್ಲೆಲ್ಲವೂ ಏನಿರುತ್ತೆ? ನೀರಿನ ಸೆಲೆಗಳಿರುತ್ತೆ, ನೀರಿನ ಝರಿ ಹರಿತಾ ಇರುತ್ತೆ. ಫಿರ್ ಯಹ ಗೋಮುಖ ಬನಾ ದಿಯಾ ಉಸ್ಸೆ ಪಾನಿ ಆತಾ ಹೈ. ಉನೋ ಫಿರ್ ಗಂಗಾ ಜಲ ಸಮಜ್ ಪೀತೆ. ಎಲ್ಲಿ ಈ ರೀತಿ ಗೋಮುಖ ಇರುತ್ತೆ ಅದಕ್ಕೆ ಗಂಗಾ ಜಲ ಅಂತ ತಿಳ್ಕೊಂಡು ಅದನ್ನ ಕುಡಿತಾರೆ, ಅದರಲ್ಲಿ ಸ್ನಾನ ಮಾಡ್ತಾರೆ. ಉಸ್ ಪಾನಿ ಕಾ ಫಿರ್ ಕಿತನಾ ಮಹತ್ವ ರಖತೆ ಹೈ. ಆ ಒಂದು ನೀರಿಗೆ ಬಹಳಷ್ಟು ಮಹತ್ವವನ್ನ ಅವರು ಇಟ್ಕೊಳ್ತಾರೆ. ಇಸ್ ದುನಿಯಾ ಮೇ ಹೇ ಸಬ್ ಝೂಟ್. ಈ ಜಗತ್ನಲ್ಲಿ ಎಲ್ಲವೂ ಸುಳ್ಳಾಗಿದೆ. ಬಾಬಾ ಇತರೆ ಸಚ್ ತೋ, ಅದರ ಸತ್ಯಾಂಶವನ್ನ, ಏನು ಸುಳ್ಳು ಮಾತುಗಳು ಈ ಪ್ರಪಂಚದಲ್ಲಿದ್ದಾವೋ ಅದೆಲ್ಲದರ ಸತ್ಯ ಮಾತುಗಳನ್ನ ನಾವು ಮಕ್ಕಳಿಗೆ ಒಬ್ಬ ತಂದೆ ಮಾತ್ರ ತಿಳಿಸ್ಕೊಡ್ತಾರೆ. ಫಿರ್ ವಹ ಝೂಟೆ ಮನುಷ್ಯ ಇಸ್ ಬಾಬಾ ಕಿ ನಾಲೆಜ್ ಕೋ ಝೂಟ್ ಸಮಜ್ ಲೇತೆ. ತಾವು ತಿಳ್ಕೊಂಡಿರೋದು ಸುಳ್ಳು, ಆದ್ರೆ ಆ ಮನುಷ್ಯರು ತಂದೆ ಹೇಳುವಂತ ಮಾತನ್ನ, ಈ ನಾಲೆಜ್ ಅನ್ನ ಸುಳ್ಳು ಅಂತ ತಿಳ್ಕೊಂಡಿದ್ದಾರೆ. ಭಾರತ್ ಮೇ ಜಬ್ ಸತ್ಯುಗ ಥಾ ತೋ ಇಸ್ಕೋ ಸಚ್ ಖಂಡ ಕಹಾ ಜಾತಾ ಥಾ. ಭಾರತದಲ್ಲಿ ಸತ್ಯುಗ ಇದ್ದಾಗ ಈ ಭಾರತಕ್ಕೆ ಏನಂತ ಕರೀಲಾಗಿ ಆಗ್ತಿತ್ತು? ಸತ್ಯ ಖಂಡ ಅಂತ. ಫಿರ್ ಭಾರತ್ ಹಿ ಪುರಾಣ ಬಂತಾ ಹೈ ತೋ ಹರ್ ಬಾತ್ ಹರ್ ಚೀಸ್ ಝೂಟಿ ಹೋ ಜಾತಿ. ಆಮೇಲೆ ಭಾರತ ಹಳೇದಾಗತ್ತೆ, ಆಗ ಅಲ್ಲಿ ಪ್ರತಿಯೊಂದು ಮಾತು, ಪ್ರತಿಯೊಂದು ವಸ್ತು, ಭಾರತ ಹಳೇದಾದಾಗ ಅಲ್ಲಿ ಪ್ರತಿಯೊಂದು ಮಾತು, ಕತೆ, ಪುಸ್ತಕ ಏನೇ ಇರ್ಬೋದು, ಆಚರಣೆ, ವ್ಯವಹಾರ, ವಿಹಾರ, ಎಲ್ಲಾ ವಸ್ತುಗಳು ಸುಳ್ಳಾಗ್ಬಿಡುತ್ತೆ. ಕಿತನಾ ಫರ್ಕ್ ಹೋ ಜಾತಾ ಹೈ. ಸತ್ಯುಗದ ಆಚರಣೆಗೂ ಇಲ್ಲಿ ಆಚರಣೆಗೂ ಎಷ್ಟೊಂದು ವ್ಯತ್ಯಾಸ ಆಗ್ಬಿಡುತ್ತೆ. ಬಾಬಾ ಕತಿ ತುಮ್ ಹಮಾರಿ ಕಿತನಿ ಗ್ಲಾನಿ ಕರ್ತೆ ಹೋ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಭಕ್ತಿ ಮಾರ್ಗದಲ್ಲಿ ಜಗತ್ ಹಳೇದಾದಾಗ ಭಕ್ತಿ ಮಾರ್ಗದಲ್ಲಿ ನೀವು ನನಗೆ ಎಷ್ಟು ನಿಂದನೆಯನ್ನ ಮಾಡ್ಬಿಟ್ರಿ. ಸರ್ವವ್ಯಾಪಿ ಕಹ ಕಿತನಾ ಇನ್ಸಲ್ಟ್ ಕಿಯಾ. ಸರ್ವವ್ಯಾಪಿ ಅಂತ ಹೇಳಿ ನನಗೇನ್ ಮಾಡಿದ್ರಿ? ಬಹಳಷ್ಟು ಅಪಮಾನ ಮಾಡಿದ್ರಿ. ಶಿವ ಬಾಬಾ ಕೋ ಬುಲಾತೆ ಹೇ ಕಿ ಹಮ್ ಇಸ್ ಪುರಾನಿ ದುನಿಯಾ ಸೆ ಲೇ ಚಲೋ. ಶಿವ ಬಾಬರ್ನ ಕರೀತಾರೆ, ಈ ಹಳೆಯ ಪ್ರಪಂಚದಿಂದ ನಮ್ಮನ್ನ ಕರ್ಕೊಂಡು ಹೋಗು ಅಂತ. ಬಾಬಾ ಕತೆ ಮೇರೆ ಸಭಿ ಬಚ್ಚೆ ಕಾಮಚಿತಾ ಪರ ಚಢ ಕರ್ ಕಂಗಾಲ್ ಬನ್ ಗಯೆ ಹೇ. ತಂದೆ ಹೇಳ್ತಾರೆ, ನನ್ನ ಎಲ್ಲಾ ಮಕ್ಕಳು ಕಾಮಚೀತೆಯನ್ನ ಏರಿ ಕಂಗಾಲ್ ಆಗ್ಬಿಟ್ಟಿದ್ದಾರೆ. ಬಾಬಾ ಬಚ್ಚೋಂಕೋ ಕತೆ ತುಮ್ ತೋ ಸ್ವರ್ಗಕ್ಕೆ ಮಾಲೀಕತೇನಾ. ಆದ್ರೆ ನೀವೇ ಮಕ್ಕಳು ಸ್ವರ್ಗದ ಮಾಲೀಕರಾಗಿದ್ರಿ. ಸ್ಮೃತಿ ಬಂತ? ಸ್ಮೃತಿ ಆತಾ ಹೇ, ಈಗ ನೆನ್ಪಾಗತ್ತಾ? ಕೇಳ್ತಾರೆ ಬಾಬಾ. ಬಚ್ಚೋಂಕೋ ಹಿ ಸಮझाते. ಬಾಬಾ ತಿಳಿಸೋದು ಯಾರಿಗೆ? ಮಕ್ಕಳಿಗೇನೆ. ಸಾರಿ ದುನಿಯಾ ಕೋ ತೋ ನಹೀ ಸಮझाएंगे. ಇಡೀ ಜಗತ್ತಿಗೆಲ್ಲ ತಿಳಿಸಲ್ಲ ತಾನೆ. ಬಚ್ಚೆ ಹಿ ಬಾಬಾ ಕೋ ಸಮझते. ಯಾಕಂದ್ರೆ ಮಕ್ಕಳೇ ತಂದೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಮಕ್ಕಳ ಜೊತೆಗೆ ಬಾಬಾ ಮಾತಾಡ್ತಾರೆ. ಆದ್ರೆ ನಮ್ ಕೆಲ್ಸ ಇಡೀ ಜಗತ್ತಿಗೆ ತಿಳಿಸೋದು. ದುನಿಯಾ ಇಸ್ ಬಾತ್ ಕೋ ಕ್ಯಾ ಜಾನೆ. ಸಬ್ಸೆ ಬಡಾ ಕಾಂಟಾ ಹೇ. ಎಲ್ಲಕ್ಕಿಂತ ದೊಡ್ಡ ಮುಳ್ಳು ಕಾಮದ ಮುಳ್ಳಾಗಿದೆ. ನಾಮ್ ಹಿ ಹೇ. ಇದಕ್ಕೆ ಹೆಸರೇ, ಈ ಪ್ರಪಂಚಕ್ಕೆ ಹೆಸರೇ ಇದೆ ಪತಿತ ಪ್ರಪಂಚ. ಸತ್ಯುಗ ಆಗಿದೆ. 100% ಪವಿತ್ರ ಜಗತ್ತು. ಮನುಷ್ಯ ಹಿ ಪವಿತ್ರ ದೇವತಾओं के आगे जाकर ನಮನ್ करते हैं. ಮನುಷ್ಯರೇ ಪವಿತ್ರ ದೇವತೆಗಳ ಮುಂದೆ ಹೋಗಿ ದೇವತೆಗಳಿಗೆ ನಮನ ಮಾಡುತ್ತಾರೆ. भल बहुत भक्त है जो वेजिटेरियन है परंतु ऐसे नहीं कि विकार में नहीं जाते हैं. ಬಹಳ ಜನ ಭಕ್ತರಿದ್ದಾರೆ,
ವೆಜಿಟೇರಿಯನ್ ಇದ್ದಾರೆ, ಆದ್ರೆ ಅವರು ವಿಕಾರದಲ್ಲಿ ಹೋಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಶುದ್ಧತೆ ಇದೆ, ಆದ್ರೆ ಅದ್ರ ಜೊತೆಗೆ ವಿಕಾರ ಇದೆ. ऐसे तो नहीं, बहुत बाल ब्रह्मचारी भी रहते हैं. ऐसे तो बहुत बाल ब्रह्मचारी भी रहते हैं. ಹಾಗೆ ಬಹಳ ಜನ ಬಾಲ ಬ್ರಹ್ಮಚಾರಿಗಳಾಗಿಯೂ ಕೂಡ ಇದ್ದಾರೆ ಈ ಪ್ರಪಂಚದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ. ಛೋಟೆ ಪನ್ಸೆ ಕಬ್ಬಿ ಚೀಚಿ ಖಾನ ಆದಿ ನಹಿ ಖಾತೆ. ಮತ್ತು ಕೆಲವರಿದ್ದಾರೆ ಚಿಕ್ಕಂದಿನಿಂದನೂ ಕೂಡ ಯಾವುದೇ ಚೀಚಿ ವಸ್ತು, ನಾನ್ ವೆಜ್ ಆಗ್ಲಿ ಅಥವಾ ಇನ್ಯಾವುದೇ ಆಗ್ಲಿ ತಿನ್ನಬಾರದ್ದು, ತಿಂದಿಲ್ಲ. ಹಾಗೂ ಬ್ರಹ್ಮಚರ್ಯವನ್ನು ಕೂಡ ಪಾಲನೆ ಚಿಕ್ಕಂದಿನಿಂದನೂ ಕೂಡ ಮಾಡಿದ್ದಾರೆ. ಸನ್ಯಾಸಿ ಬಿ ಕತೆ ನಿರ್ವಿಕಾರಿ ಬನೋ. ಸನ್ಯಾಸಿಗಳು ಕೂಡ ಹೇಳ್ತಾರೆ ಏನಂತ, ನಿರ್ವಿಕಾರಿ ಆಗ್ರಿ. घर बार का सन्यास करते, फिर दूसरे जन्म में भी किसी गृहस्थ के पास जन्म ले, फिर घर बार छोड़ जंगल में चले जाते, परंतु क्या पति से पावन बन सकते हैं. ಬಾಬಾ ಇದ್ರಿ ಸನ್ಯಾಸಿಗಳು ಪವಿತ್ರ ಇರ್ತಾರೆ, ಮನೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವರು ಶರೀರ ಬಿಟ್ಟ ಮೇಲೆ ಮತ್ತೆ ಶರೀರವನ್ನ ತಗೊಳ್ತಾರೆ, ಮತ್ತೆ ಜನ್ಮ ತಗೊಳ್ತಾರೆ. ಜನ್ಮ ತಗೊಳ್ಳೋದು ಗೃಹಸ್ಥಿಗಳ ಬಳಿ ತಾನೆ, ಮತ್ತೆ ಮನೆ ಬಿಡ್ತಾರೆ, ಮತ್ತೆ ಕಾಡಿಗೆ ಹೋಗ್ತಾರೆ. ಹೀಗೆ ಅವ್ರದ್ದು ಪ್ರತಿ ಜನ್ಮನೂ ಸನ್ಯಾಸದ ಜನ್ಮನೇ ತಗೊಳ್ತಾರೆ. ಬಾಬಾ ಹೇಳ್ತಿದ್ದಾರೆ ಅವ್ರಿಗೇನಂತ, ಶರೀರ ಬಿಟ್ಟ ತಕ್ಷಣ ಅವರು ಪಾವನಾಗಿ ಪರಂಧಾಮಕ್ಕೇನೋ ಹೋಗ್ಬಿಡುದಿಲ್ಲ. ಶರೀರ ಬಿಟ್ಟ ಮೇಲೆ ಅವರು ಮುಕ್ತಿಗೆ ಹೋದ್ರು, ಶಿವೈಕ್ಯ ಆದ್ರು ಯಾರು ಆಗೋದಿಲ್ಲ. ಮತ್ತೆ ಇನ್ನೊಂದು ಜನ್ಮ ತಗೊಂಡು ಮತ್ತೆ ಅವರು ಸನ್ಯಾಸಿಗಳೇ ಆಗ್ಬಿಡ್ತಾರೆ. ಪತಿತ್ ಪಾವನ್ ಬಾಬಾ ಕಿ ಶ್ರೀಮತ್ ಬಿಗರ್ ಕೋಯಿ ಪತಿ ಸೆ ಪಾವನ ಬನ ನಹಿ ಸಕತೆ. ಪತಿತರಿಂದ ಪಾವನ ಆಗುದು ಯಾವಾಗ? ಪತಿತ ಪಾವನ ತಂದೆ ಒಬ್ರೇ, ಅವರ ಶ್ರೀಮತ ಇಲ್ಲದೆ ಯಾರು ಪಾವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸಿಗಳು ಯಾವ ಮತದಂತೆ ಇರ್ತಾರವರು? ಶಾಸ್ತ್ರದ ಮತ, ಸನ್ಯಾಸಿಗಳ ಮತ, ಮನುಷ್ಯರ ಮತದಂತೆ ನಡೀತಿರ್ತಾರೆ. ಹಾಗಾಗಿ ಅವರು ಪಾವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಹೇ ಉತರ್ತಿ ಕಲಾಕ ಮಾರ್ಗ. ಅದಕ್ಕೆ ಬಾಬಾ ಇದ್ದಾರೆ, ಭಕ್ತಿ ಇಳಿಯುವ ಕಲೆಯ ಮಾರ್ಗವಾಗಿದೆ. ತೋ ಫಿರ್ ಪಾವನ್ ಕೈಸೆ ಬನೆಂಗೆ. ಅಂದ್ಮೇಲೆ ಅವರು ಹೇಗೆ ಪಾವನ ಆಗ್ತಾರೆ? ಪಾವನ್ ಬನೇ ತೋ ಘರ್ ಜಾವೆ. ಪಾವನ ಆದ್ರೆ ಎಲ್ಲಿ ಹೋಗ್ತಿದ್ರು ಅವರು? ಮನೆಗೆ ಹೋಗ್ತಿದ್ರು ತಾನೆ, ಸ್ವರ್ಗಕ್ಕೆ ಹೋಗ್ತಿದ್ರು ತಾನೆ. ಸತ್ಯುಗಿ ದೇವಿ ದೇವತಾಯ್ ಕಬ್ ಘರ್ ಬಾರ್ ಛೋಡ್ತೆ ಹೇ ಕ್ಯಾ. ಸತ್ಯುಗದ ದೇವಿ ದೇವತೆಗಳು ಎಂದಾದ್ರೂ ಮನೆ ಇತ್ಯಾದಿಯನ್ನ ಬಿಡ್ತಾರೇನೋ? ಸತ್ಯುಗದ ದೇವತೆಗಳು ಮನೆ ಬಿಟ್ಟು ಕಾಡಿಗೆ ಹೋಗೋದು, ಸನ್ಯಾಸ ತಗೊಳ್ಳೋದು ಹೀಗೆಲ್ಲ ಮಾಡೋದಿಲ್ಲ. ಒನೋಕಾಹೆ ಹದಕ ಸನ್ಯಾಸ. ಸನ್ಯಾಸಿಗಳೇನಿದ್ದಾರೆ ಅವರ ಸನ್ಯಾಸ ಎಂತ ಸನ್ಯಾಸ? ಅವರದು ಹದ್ದಿನ ಸನ್ಯಾಸ. ನಿಮ್ಮದು ಬೇಹದ್ದಿನ ಸನ್ಯಾಸ. ಇಡೀ ಜಗತ್ತು, ಮಿತ್ರ, ಸಂಬಂಧಿಕರು ಎಲ್ಲರಿಂದ ನೀವು ಬುದ್ಧಿಯಿಂದ ಸನ್ಯಾಸ ಮಾಡ್ತೀರಿ. ತುಮಾರಿ ಲಿಯೇ ಅಭಿ ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೈ. ಅದಕ್ಕಾಗಿ ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ತುಮಾರಿ ಬುದ್ಧಿ ಸ್ವರ್ಗ ತರಫೆ. ನಿಮ್ಮ ಬುದ್ಧಿ ಯಾವ ಕಡೆಗಿದೆ? ಈಗ ಸ್ವರ್ಗದ ಕಡೆಗಿದೆ. ಮನುಷ್ಯರದ್ದು ನರಕದ ಕಡೆಗಿದೆ. ಹಾಗಾಗಿ ಅವರು ನೇತಾಡುತ್ತಿದ್ದಾರೆ, ಜೊತಾ ಆಡ್ತಾ ಇದ್ದಾರೆ. ಮನುಷ್ಯರ ಬುದ್ಧಿ ನರಕದ ಕಡೆಗಿದೆ, ಹಾಗಾಗಿ ಅವರು ಜೊತಾ ಆಡ್ತಿದ್ದಾರೆ. ತುಮ್ ಬಚ್ಚೆ ಫಿರ್ ಬಾಬಾ ಕಿ ಯಾದ್ ಮೇ ಲಟಕೆ ಪಡೆ ಹೋ. ನೀವು ಜೊತಾಡ್ತಾ ಇದ್ದೀರಿ ಅಂದ್ರೆ ನೇತಾಡ್ತಾ ಇದ್ದೀರಿ. ಯಾವುದ್ರಲ್ಲಿ? ತಂದೆಯ ನೆನಪಿನಲ್ಲಿ ನೇತಾಡುತ್ತಿದ್ದೀರಿ. ಅವರು ನರಕದಲ್ಲಿ ನೇತಾಡ್ತಿದ್ದಾರೆ, ನೀವು ಅಥವಾ ನರಕದಲ್ಲಿ ಬುದ್ಧಿ ಅವ್ರದ್ದು ನೇತಾಡ್ತಾ ಇದೆ. ನಿಮ್ಮ ಬುದ್ಧಿ ತಂದೆ ನೆನಪಲ್ಲಿ ನೇತಾಡ್ತಾ ಇದೆ. तुमको शीतल देवियां बनाने के लिए ज्ञान चिता पर बिठाया जाता है. ಬಾಬಾ ನಾವು ಮಕ್ಕಳನ್ನ ಶೀತಲ ದೇವಿಯರನ್ನಾಗಿ ಮಾಡೋದಕ್ಕೋಸ್ಕರ ಜ್ಞಾನ ಚಿತೆ ಮೇಲೆ ಕೂಡಿಸ್ತಾ ಇದ್ದಾರೆ. ಶೀತಲ ಅಕ್ಷರಕ್ಕೆ ಅಗೇನೆಸ್ಟ್ ಹೇ ತಪತ್. ಶೀತಲ ಎನ್ನುವಂತ ಅಕ್ಷರದ ವಿರುದ್ಧ ಶಬ್ದ ಆಗಿದೆ ಯಾವುದು? ಬಿಸಿ ಅಂತ. ತುಮಾರ ನಾಮ್ ಹಿ ಹೇ. ನಿಮ್ಮ ಹೆಸರೇನು? ಶೀತಲಾ ದೇವಿ ಅಥವಾ ಶೀತಲಾ ದೇವಿ. ಏಕತೋ ನಹಿ ಹೋಗಿನ. ಅಲ್ಲಿ ಹೇಳ್ತಾರೆ ಶೀತಲಾ ದೇವಿ ಅಂದ್ರೆ ಶೀತಲಾ ದೇವಿ ಒಬ್ಳೆ ಅಂತೂ ಇರಲಿಲ್ಲ. ಭಕ್ತಿಯಲ್ಲಿ ಒಬ್ಳೆ ಅಂತ ಹೇಳ್ತಾರೆ, ಆದ್ರೆ ಒಬ್ಳೆ ಇರ್ಲಿಲ್ಲ. ಲಕ್ಷ್ಮಿ ಅಂದ್ರೆ ಒಬ್ಳೆ ಅಂತ ತಿಳ್ಕೊಂಡಿದ್ದಾರೆ, ಲಕ್ಷ್ಮಿ ಒಬ್ಳೆ ಇರ್ಲಿಲ್ಲ. ಕೃಷ್ಣ, ನಾರಾಯಣ, ಲಕ್ಷ್ಮಿ ಇವ್ರನ್ನೆಲ್ಲ ಒಬ್ಬೊಬ್ರೆ ಅಂತ ತಿಳ್ಕೊಂಡಿದ್ದಾರೆ, ಒಬ್ಬರೇ ಇರ್ಲಿಲ್ಲ. ಅರ್ಜುನನಿಗೂ ಒಬ್ಬರೇ ಅಂತ ಹೇಳ್ತಾರೆ, ಒಬ್ಬನೇ ಅರ್ಜುನ ಅಲ್ಲ. ದ್ರೌಪದಿ ಒಬ್ಬಳೇ ಅಲ್ಲ, ಸೀತೆ ಒಬ್ಬಳೇ ಅಲ್ಲ. ಒಬ್ಬರ ಹೆಸರನ್ನ ತಗೊಳ್ತಾರಷ್ಟೇ.
ಆಮೇಲೆ ಯಾರು ಅಂಬಾ ಒಬ್ಬಳೇ ಅಲ್ಲ, ಹೀಗೆ ಬಾಬಾ ಇದ್ದಾರೆ. ಜರೂರು ಬಹುದು ಹೋಗಿ ಶೀತಲಾದೇವಿಯರು ಕೂಡ ಏನಿದ್ದಾರೆ, ಅವಶ್ಯವಾಗಿ ಬಹಳ ಜನ ಇದ್ದಾರೆ. ಜಿನ್ಹೋನೆ ಭಾರತ್ ಕೋ ಶೀತಲ್ ಬನಾಯಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಯಾರು ಭಾರತವನ್ನ ಶೀತಲ ಮಾಡಿದಾರೋ ಅವರೆಲ್ಲ ಯಾರು, ಶೀತಲಾ ದೇವಿಯರಾಗಿದ್ದಾರೆ. ಈ ಸಮಯ ಸಭಿ ಕಾಮ್ ಚಿತಾ ಪರ್ ಜಲ ರಹೆ ಹೇ. ಈ ಸಮಯದಲ್ಲಿ ಎಲ್ಲರೂ ಕಾಮ ಚಿತೆಯ ಮೇಲೆ ಸುಟ್ಟು ಹೋಗ್ತಾ ಇದ್ದಾರೆ. ನಿಮ್ಮ ಹೆಸರು ಶೀತಲಾ ದೇವಿಯರು. ಆ ಕಾಮ ಚಿತೆಯ ಮೇಲೆ ಸುಟ್ಟು ಹೋಗುವವರನ್ನ ನೀವೇನ್ ಮಾಡ್ತೀರಿ? ಶೀತಲಾ ದೇವಿಯರು ಅವರನ್ನ ಜ್ಞಾನದ ಚಿತೆಯ ಮೇಲೆ ಕೂಡಿಸಿ, ಯೋಗದ ಚಿತೆ ಮೇಲೆ ಕೂಡಿಸಿ ಶೀತಲ ಮಾಡ್ತೀರಿ, ಅವರ ಬೆಂಕಿಯನ್ನ ಆರಿಸ್ತೀರಿ. ತುಮ್ ಶೀತಲ್ ಕರ್ನೆ ವಾಲಿ ठंडा ಚೀಂಟಾ ಡಾಲ್ನೆ ವಾಲಿ ದೇವಿಯಾ ಹೋ. ನೀವೆಲ್ಲ ಯಾರಂತಾರೆ ಬಾಬಾ? ಶೀತಲ ಮಾಡುವಂತ, ತಣ್ಣನೆಯ ಅಥವಾ ತಂಪಾದ ಹನಿಗಳನ್ನ ಸಿಂಪಡಿಸುವಂತ ದೇವತೆಗಳಾಗಿದ್ದೀರಿ. ಚೀಂಟಾ ಡಾಲ್ನೆ ವಾಲೆ, ಡಾಲ್ನೆ ಜಾತೆ ಹೇನಾ, ನೀವು ಹನಿಗಳನ್ನ ಹಾಕ್ಲಿಕ್ಕೆ ಹೋಗ್ತೀರಿ ತಾನೆ, ಸಂದೇಶ ಕೊಡ್ಲಿಕ್ಕೆ ಹೋಗ್ತೀರಿ ತಾನೆ. ಅಂದ್ರೆ ಹನಿಗಳನ್ನ, ತಂಪು ನೀರ್ ಹಾಕ್ಲಿಕ್ಕೆ ಹೋದ ಹಾಗೆ. ಯಹೇ ಜ್ಞಾನ ಕಿ ಚೀಂಟೆ. ಯಾವ ಹನಿಗಳು? ಜ್ಞಾನದ ಹನಿಗಳು. ಜೋ ಆತ್ಮ ಕೆ ಊಪರ್ ಡಾಲೆ ಜಾತೆ. ಯಾವ್ದ್ರ ಮೇಲೆ ಹಾಕ್ತೀರಿ ಹನಿಗಳನ್ನ? ಆತ್ಮದ ಮೇಲೆ. ಆತ್ಮ ಪವಿತ್ರ ಆಗೋದ್ರಿಂದ ಶೀತಲ ಆಗಿ ಬಿಡುತ್ತೆ. ಈ ಸಮಯ ಸಾರಿ ದುನಿಯಾ ಕಾಮ್ ಚಿತಾ ಪರ್ ಚಡ್ ಕಾಲಿ ಹೋ ಪಡಿ ಹೇ. ಈ ಸಮಯದಲ್ಲಿ ಇಡೀ ಪ್ರಪಂಚ ಕಾಮಚಿತೆಯನ್ನ ಏರಿ ಏನಾಗೋಗ್ಬಿಟ್ಟಿದೆ, ಕಪ್ಪಾಗೋಗ್ಬಿಟ್ಟಿದೆ. ಅಬ ಕಲಶ್ ಮಿಲ್ತಾ ಹೇ ತುಮ್ ಬಚ್ಚೋಂ ಕೋ. ಈಗ ಕಲಶ ಯಾರಿಗೆ ಸಿಗತ್ತೆ? ನೀವು ಮಕ್ಕಳಿಗೆ. ಕಲಶ ಸೇ ತುಮ್ ಖುದ್ ಭಿ ಶೀತಲ್ ಬಂತೆ ಹೋ ಅವರು ದೂಸರೋं को भी बनाते हो. ಕಲಶದಿಂದ ನೀವು ಶೀತಲ ಆಗ್ತೀರಿ ಮತ್ತು ಬೇರೆಯವರನ್ನು ಕೂಡ ಶೀತಲರನ್ನಾಗಿ ಮಾಡ್ತೀರಿ. ಯಹ ಭಿ ಶೀತಲ್ ಬನೆ ಹೇನಾ. ದೋನೋ ಇಕ್ಕಟ್ಟೆ ಹೇ. ಇಬ್ರು ಒಟ್ಟಿಗೆ ಇದ್ದಾರೆ. ಯಾರು? ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ. घर बार छोड़ने की तो बात ही नहीं, लेकिन गौशाला बनी होगी तो जरूर कोई ने घर बार छोड़ा होगा. ಬಾಬಾ ಹೇಳ್ತಾರೆ, ಮನೆ ಬಿಡೋ ಮಾತೆ ಇಲ್ಲ. ಆದ್ರೆ ಗೋಶಾಲೆ ಮಾಡ್ಲಾಗಿತ್ತು. ಬಾಬಾ ಗೋಶಾಲೆ ಮಾಡಿದ್ರು, ಅವಶ್ಯವಾಗಿ ಅಲ್ಲಿ ಇರೋದಕ್ಕೋಸ್ಕರ ಮನೆಯನ್ನ ಬಿಟ್ರು ಆರಂಭದಲ್ಲಿ. ಕಿಸ್ಲಿಯೇ, ಯಾಕೆ ಬಿಟ್ರು? ಗರ್ಭ ಮನೆ ಎಲ್ಲ ಯಾಕೆ ಬಿಟ್ಟು ಬಂದ್ರು? ಜ್ಞಾನ ಚಿತಾ ಪರ್ ಬೈಟ್ ಶೀತಲ್ ಬನ್ನೆ ಕಿಲಿಯೇ. ಜ್ಞಾನ ಚಿತೆಯನ್ನ ಏರಿ ಶೀತಲ ಆಗ್ಲಿಕ್ಕೆ. ಮನೇಲಿದ್ರೆ ಜ್ಞಾನ ಚಿತೆ ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಬಂಧನ ಹಾಕಿದ್ರು, ಕಾಮಚಿತೆ ಮೇಲೆ ಕೂಡಿಸ್ತಿದ್ರು. ಅದಕ್ಕಾಗಿ ಮನೆ ಬಿಟ್ಟು ಬಂದ್ಬಿಟ್ರು. ಅಂತವರಿಗಾಗಿ ಬಾಬಾ ಆರಂಭದಲ್ಲಿ ಗೋಶಾಲೆ ಮಾಡಿದ್ರು. ಅವಾಗ ಹಿಂಗ್ ಕಾಲ ಇರ್ಲಿಲ್ಲ ಅಲ್ವಾ, ಇವಾಗನಷ್ಟು ಫಾರ್ವರ್ಡು, ಇವಾಗನಂತ ಪರಿಸ್ಥಿತಿ ಇರ್ಲಿಲ್ಲ ಅವಾಗ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬಿಟ್ರು, ಮನೆ ಬಿಟ್ಟು ಬಾಬಾ ಸ್ಥಾಪನೆ ಮಾಡಿದ ಗೋಶಾಲೆಯಲ್ಲಿ ಅಂದ್ರೆ ಯಜ್ಞದಲ್ಲಿ ಬಂದು ಸೇರ್ಕೊಂಡ್ಬಿಟ್ರು. ಜಬ್ ತುಮ್ ಯಹಾ ಶೀತಲ್ ಬನೆಂಗೆ ತಭಿ ತುಮ್ ದೇವತಾ ಬನ್ ಸಕೆಂಗೆ. ಯಾವಾಗ ನೀವು ಇಲ್ಲಿ ಶೀತಲ ಆಗ್ತಿರೋ ಅವಾಗಲೇ ನೀವು ದೇವತೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅಭಿ ತುಮ್ ಬಚ್ಚೋಂ ಕಾ ಬುದ್ಧಿಯೋಗ ಪುರಾನೆ ಘರ್ ಕಿ ತರಫ್ ನಹಿ ಜಾನಾ ಚಾಹಿಯೇ. ಈಗ ನೀವು ಮಕ್ಕಳ ಬುದ್ಧಿಯೋಗ ಹಳೆಯ ಜಗತ್ತಿನ ಕಡೆಗೆ ಅಥವಾ ಹಳೆಯ ಮನೆ ಕಡೆ ಇರಬಾರ್ದು ಅಂತಾರೆ ಬಾಬಾ. ಬಾಬಾ ಕೆ ಸಾಥ್ ಬುದ್ಧಿ ಲಟ್ಕಿ ರಹೆ. ನಿಮ್ಮ ಬುದ್ಧಿ ಎಲ್ಲಿ ನೇತಾಡ್ತಾ ಇರ್ಬೇಕು? ಬಾಬಾರವರ ಕಡೆಗೆ. ತುಮ್ ಸಬ್ಕೋ ಬಾಬಾ ಕೆ ಪಾಸ್ ಘರ್ ಜಾನಾ ಹೈ. ಯಾಕಂದ್ರೆ ನೀವೆಲ್ಲರೂ ಬಾಬಾವ್ರ ಹತ್ರ ಬಾಬಾನ ಮನೆಗೆ ಹೋಗ್ಬೇಕಾಗಿದೆ ತಾನೆ. ಬಾಪ್ ಕತೆ ಮೀಠೆ ಬಚ್ಚೆ ಮೈ ಪಂಡಾ ಬನ್ಕರ್ ಆಯಾ ಹೂ ತುಮ್ಕೋ ಲೇ ಚಲ್ನೆ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ನಾನು ನಿಮ್ಮೆಲ್ಲರ ಮಾರ್ಗದರ್ಶಕ ಆಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಯಾ ಶಿವಶಕ್ತಿ ಪಾಂಡವ್ ಸೇನಾ ಹೇ. ಇದು ಯಾವ ಸೈನ್ಯ ಅಂತಾರೆ ಬಾಬಾ? ಶಿವಶಕ್ತಿ ಪಾಂಡವ ಸೈನ್ಯ. ತುಮ್ ಹೋ, ನೀವೆಲ್ಲ ಯಾರು? ಶಿವ ಸೇ ಶಕ್ತಿ ಲೇನೆ ವಾಲೆ. ಶಿವನಿಂದ ಶಕ್ತಿನ ತೆಗೆದುಕೊಳ್ಳೋರು ಅವರಾಗಿದ್ದಾರೆ. ಶಿವಬಾಬಾ ಆಗಿದ್ದಾರೆ सर्वशक्तिमान. मनुष्य तो समझते हैं परमात्मा मरे हुए को जिंदा कर सकते हैं. ಮನುಷ್ಯ ತಿಳ್ಕೊಂಡಿದ್ದಾರೆ ಪರಮಾತ್ಮ ಅಂದ್ರೆ ಯಾರು? ಸತ್ತವರನ್ನು ಬದುಕಿಸುವವನು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಆಕ್ಚುಲಿ ಇದು ಯಾವುದರ ಯಾದಗಾರ ಮಹಿಮೆ ಅಂದ್ರೆ, ಶಿವಬಾಬಾ ಸತ್ತಂತೆ ಇರೋರ್ನ ಏನ್ ಮಾಡಿದ್ರು? ಸತ್ತಂಗಿದ್ವಿ, ನಮ್ಮನ್ನ ದೇಹ ಅಂತ ತಿಳ್ಕೊಂಡಿದ್ವಿ. ನಮ್ಗೆ ನಿಜವಾಗ್ಲೂ ಎಚ್ಚರ ಮಾಡಿದ್ದು
ಪ್ರಾಣದಾನ ಮಾಡಿದ್ದು ನೀವು ದೇಹ ಅಲ್ಲ, ನೀವು ಆತ್ಮ ಅಂತ ತಿಳಿಸಿ ಮರುಜನ್ಮ ಕೊಟ್ಟಿದ್ದು ಯಾರು? ಶಿವಬಾಬಾ ತಾನೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಸತ್ತವ್ರನ್ನೆಲ್ಲ ಬದುಕಿಸ್ತಾನೆ ಅಂತ. ಸಾವಂದ್ರೇನು ಹೇಳ್ತಾರೆ? ಸಂಕುಚಿತತೆಯೇ ಸಾವು, ವಿಶಾಲತೆಯೇ ಬದುಕು ಅಥವಾ ಜೀವನ ಅಂತ. ಎಲ್ಲಿ ಸಂಕುಚಿತತೆ ಇರುತ್ತೆ ಅದೇ ಮೃತ್ಯು, ವಿಶಾಲತೆನೇ ಜೀವನ ಅಂತ ಹೇಳ್ತಾರೆ, ಅಥವಾ ಜನ್ಮ ಅಂತ ಹೇಳ್ತಾರೆ. ಹಾಗೆ ಶಿವಬಾಬಾ ನಾವು ಮಕ್ಕಳ ಅಸಂಕುಚಿತ ಬುದ್ಧಿ, ಸಣ್ಣ ಬುದ್ಧಿ, ಅಜ್ಞಾನದ ಬುದ್ಧಿಯನ್ನು ತೆಗೆದು ಜ್ಞಾನದ ಬುದ್ಧಿಯನ್ನು ಹಾಕಿದ್ರಲ್ಲ, ಅವಾಗ ನಮ್ಗೆ ಹೊಸ ಜನ್ಮ ಬಂತು. ಸತ್ತಂಗೆ ಇದ್ದವ್ರನ್ನ ಬಾಬಾ ಜನ್ಮ ಕೊಟ್ರು. ಹಾಗಾಗಿ ಅಲ್ಲಿ ಏನ್ ಮಹಿಮೆ ಮಾಡ್ತಾರೆ? ಸತ್ತವ್ರನ್ನೆಲ್ಲ ಭಗವಂತ ಏನ್ ಮಾಡಬಲ್ಲ? ಎಚ್ಚರ ಮಾಡ್ಬಿಡ್ತಾನೆ, ಜನ್ಮ ಕೊಟ್ಬಿಡ್ತಾನೆ ಅಂತ. ಪರಂತು ಬಾಬಾ ಕತೆ लाडले बच्चे इस ड्रामा में हर एक को अनादि पाठ मिला हुआ है. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಈ ನಾಟಕದಲ್ಲಿ ಪ್ರತಿಯೊಬ್ಬರದು ಅನಾದಿ ಪಾತ್ರ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಮೇ ಬಿ ಕ್ರಿಯೇಟರ್, ಡೈರೆಕ್ಟರ್, ಪ್ರಿನ್ಸಿಪಲ್ ಆಕ್ಟರ್. ನಾನು ಕೂಡ ಕ್ರಿಯೇಟರ್, ಡೈರೆಕ್ಟರ್, ಪ್ರಿನ್ಸಿಪಲ್ ಆಕ್ಟರ್ ಆಗಿದ್ದೇನೆ. ಡ್ರಾಮಾ ಕಿ ಪಾಠ ಕೋ ಹಮ್ ಕುಚ್ ಭಿ ಚೇಂಜ್ ನಹಿ ಕರ್ ಸಕ್ತೆ ಹೇ. ನಾಟಕದ ಪಾತ್ರವನ್ನ ನಾವು ಸ್ವಲ್ಪನೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಸಮಜ್ತೆ ಹೇ ಪತ್ತಾ ಪತ್ತಾ ಭಿ ಪರಮಾತ್ಮ ಕೆ ಹುಕುಂ ಸೆ ಹಿಲ್ತಾ ಹೇ. ಮನುಷ್ಯರು ತಿಳ್ಕೊಂಡಿದ್ದಾರೆ ಎಲೆ ಎಲೆನೂ ಕೂಡ ಅಲ್ಲಾಡುದು ಯಾರ ಹುಕುಮಿಂದ, ಯಾರ ಆಜ್ಞೆಯಿಂದ ಅಂತೆ? ಪರಮಾತ್ಮನ ಆಜ್ಞೆಯಿಂದ. ಲೇಕಿನ್ ಪರಮಾತ್ಮ ತೋ ಖುದ್ ಕಹತೆ, ಆದರೆ ಪರಮಾತ್ಮ ತಾನೇ ಸ್ವಂತ ಹೇಳ್ತಾರೆ. ಏನಂತ? ಅವ್ರು ಹೇಳ್ತಾರೆ ಪರಮಾತ್ಮ ಅಲ್ಲಾಡ್ಸನೆ ಹುಲ್ಲನ್ನ ಅಂತ. ಆದ್ರೆ ಪರಮಾತ್ಮ ತಾನೇ ಏನ್ ಹೇಳ್ತಾರಂದ್ರೆ, ನಾನು ಕೂಡ ನಾಟಕದ ಅಧೀನದಲ್ಲಿ ಇದ್ದೇನೆ. ಇಸ್ಕೆ ಬಂಧನ್ ಮೇ ಬಾಂಧಾ ಹುವಾ. ನಾಟಕದ ಬಂಧನದಲ್ಲಿ ನಾನು ಕೂಡ ಬಂಧಿತ ಆಗಿದ್ದೇನೆ. ಏಸೆ ನಹಿ ಕಿ ಮೇರೆ ಹುಕುಂ ಸೆ ಪತ್ತೆ ಹಿಲೆಂಗೆ. ಈ ರೀತಿ ಎಲ್ಲ ನನ್ನ ಹುಕುಂನಿಂದಲೇ, ನನ್ನ ಆಜ್ಞೆಯಿಂದನೇ ಎಲೆ ಅಲ್ಲಾಡುತ್ತೆ. ಅಂದ್ರೆ ಪ್ರತಿಯೊಂದು ಇಂಚಿಂಚಿಗೂ, ಒಂದೊಂದು ಸೆಕೆಂಡ್, ಒಂದೊಂದು ಎಳ್ಳು ಕಾಳು, ಈ ಪ್ರಪಂಚದಲ್ಲಿ ಏನೇನ್ ನಡೀತದೆ ಎಲ್ಲವೂ ಭಗವಂತನ ಆಜ್ಞೆಯಿಂದ ಅಂತಾನೆ ನಡೆಯುತ್ತೆ ಅಂತ ಮಕ್ಕಳು, ಮನುಷ್ಯರು, ಶಾಸ್ತ್ರ, ಈ ಗುರು ಜಗದ್ಗುರುಗಳು ಹೇಳ್ತಾರಲ್ಲ, ಅದು ತಪ್ಪು. ಭಗವಂತ ಕೂಡ ಈ ನಾಟಕದಲ್ಲಿ ಬಂಧಿತ ಆಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಸರ್ವವ್ಯಾಪಿ ಜ್ಞಾನ ಸೇ ಜ್ಞಾನನೇ ಭಾರತವಾಸಿಯೋಂಕೋ. ಈ ಸರ್ವವ್ಯಾಪಿ ಅಂತ ಭಾರತವಾಸಿಗಳೇನ್ ಹೇಳ್ತಾರಲ್ಲ, ಈ ಒಂದು ಜ್ಞಾನ, ಸರ್ವವ್ಯಾಪಿಯ ಜ್ಞಾನನೇ ಭಾರತವಾಸಿಗಳಿಗೆ ಏನ್ ಮಾಡಿರೋದು? ಬಿಲ್ಕುಲ್ ಕಂಗಾಲ್, ಬಡವರನ್ನಾಗಿ ಮಾಡಿರೋದು. ಬಾಬಾ ಕೆ ಜ್ಞಾನ ಸೇ ಭಾರತ ಬಿ ಭಾರತ ಫಿರ್. ಈಗ ತಂದೆಯ ಜ್ಞಾನದಿಂದ ಭಾರತ ಪುನಃ ಸಿರ್ತಾಜ್ ಆಗತ್ತೆ, ಮುಕುಟದ ಮಣಿ ಆಗತ್ತೆ, ಅಥವಾ ಕಿರೀಟ ಪ್ರಾಯ ಆಗತ್ತೆ. ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಆಗತ್ತೆ, ಶ್ರೀಮಂತ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಸೂರ್ಯವಂಶದಲ್ಲಿ ಮೊದಲು ಮೊದಲು ಬರಲು ನಿಶ್ಚಯ ಬುದ್ಧಿಯವರಾಗಿ ಫುಲ್ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಬೇಕು. ಸೂರ್ಯವಂಶಿಯಲ್ಲಿ ಮೊದಲು ಮೊದಲು ಬರಲು ನಿಶ್ಚಯ ಬುದ್ಧಿಯವರಾಗಿ ಫುಲ್ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಬೇಕು. ಪಕ್ಕಾ ಬ್ರಾಹ್ಮಣ ಆಗಬೇಕು. ಪಕ್ಕಾ ಬ್ರಾಹ್ಮಣ ಆಗಬೇಕು. ಬೇಹದ್ದಿನ ನಾಲೆಜ್ ಅನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಬೇಹದ್ದಿನ ನಾಲೆಜ್ ಅನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. 2ನೇ ಪಾಯಿಂಟ್. ಜ್ಞಾನ ಚಿತೆಯ ಮೇಲೆ ಕುಳಿತು, ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲ ಅಂದರೆ ಪವಿತ್ರ ಆಗಬೇಕು. ಜ್ಞಾನ ಮತ್ತು ಯೋಗದಿಂದ ಕಾಮದ ಬೆಂಕಿಯನ್ನು ಆರಿಸಬೇಕು.
ಜ್ಞಾನ ಮತ್ತು ಯೋಗದಿಂದ ಕಾಮದ ಬೆಂಕಿಯನ್ನು ಸಮಾಪ್ತಿ ಮಾಡಬೇಕು. ಬುದ್ಧಿಯೋಗವು ಸದಾ ಒಬ್ಬ ತಂದೆ ಕಡೆಗೆ ನೇತಾಡುತ್ತಾ ಇರಬೇಕು. ವರದಾನ. ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ರೂಪಿ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ಎನ್ನುವಂತಹ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಬೇಗಂಪುರದ ಬಾದಶಾಹ ಆಗಿರಿ. ನಿಶ್ಚಿಂತ ಜಗತ್ತಿನ ಬಾದಶಾಹ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ತಾವೆಲ್ಲರೂ ತಮ್ಮ ಸ್ವಸ್ಥಿತಿಯನ್ನ ಚೆನ್ನಾಗಿ ಮಾಡಿಕೊಳ್ಳಲು ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿನೇ ನಿಮ್ಮ ಪ್ರಾಪರ್ಟಿ ಆಗಿದೆ. ಬ್ರಾಹ್ಮಣರಾಗಿರೋದು ಯಾಕೆ? ನಮ್ಮ ಸ್ಥಿತಿ ಚೆನ್ನಾಗಿಟ್ಕೊಳ್ಳಿಕ್ಕೆ, ಖುಷಿಯಿಂದ ಇರ್ಲಿಕ್ಕೆ, ಆರೋಗ್ಯದಿಂದ ಇರ್ಲಿಕ್ಕೆ, ನೆಮ್ಮದಿಯಿಂದ ಇರ್ಲಿಕ್ಕೆ, ಶಾಂತಿಯಲ್ಲಿ ಇರ್ಲಿಕ್ಕೆ ಬ್ರಾಹ್ಮಣ ಆಗಿದ್ದೀವಿ ಅಲ್ವಾ? ಅದಕ್ಕಾಗಿ ತಾನೇ ಬ್ರಾಹ್ಮಣ ಆಗಿರೋದು. ಹಾಗಾದ್ರೆ ಬ್ರಾಹ್ಮಣ ಜೀವನದಲ್ಲಿ ಈ ಶ್ರೇಷ್ಠ ಸ್ಥಿತಿನೇ ನಮ್ಮ ಪ್ರಾಪರ್ಟಿ. ಬಾಬಾ ಇದ್ರೆ ಇದೇ ಬ್ರಾಹ್ಮಣ ಜೀವನದ ಮೆಡಲ್ ಕೂಡ ಆಗಿದೆ. ಯಾರು ಈ ಮೆಡಲ್ ಅನ್ನ ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರು ಸದಾ ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿಯಲ್ಲಿ ಇರ್ತಾರೆ. ಸದಾ ನಿಶ್ಚಿಂತ ಮತ್ತು ಬೇಗಂಪುರದ ಬಾದಶಾಹ ಆಗಿಬಿಡ್ತಾರೆ. ವೇ ಸರ್ವ ಇಚ್ಛಾಸೆ ಮುಕ್ತ. ಇಂಥ ಆತ್ಮಗಳು ಎಲ್ಲ ಇಚ್ಛೆಗಳಿಂದ ಮುಕ್ತ, ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪದಲ್ಲಿ ಇರುತ್ತಾರೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಅಖಂಡ ನಿಶ್ಚಯ ಮತ್ತು ನಶೆಯಲ್ಲಿ ಹೇಳಿರಿ. ಅಖಂಡ ನಿಶ್ಚಯ ಮತ್ತು ನಶೆಯಿಂದ ಹೇಳಿರಿ. ಏನಂತ? ಮೇರಾ ಬಾಬಾ, ನನ್ನ ಬಾಬಾ. ತೋ ಮಾಯಾ ಸಮೀಪ ಭಿ ನಹಿ ಆ ಸಕ್ತಿ ಹೈ. ಆಗ ಮಾಯೆ ನಿಮ್ಮ ಸಮೀಪ ಕೂಡ ಬರಲು ಸಾಧ್ಯವಿಲ್ಲ. ಅಖಂಡ ನಿಶ್ಚಯ ಮತ್ತು ನಶೆಯಿಂದ ಹೇಳ್ರಿ. ಏನಂತ? ನಿಶ್ಚಯ ಮತ್ತು ನಶೆಯಿಂದ ನನ್ನ ಬಾಬಾ ಅಂತ ಹೇಳಿದ್ರೆ ಮಾಯೆ ನಿಮ್ಮ ಸಮೀಪ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬರೀ ಮೇರಾ ಬಾಬಾ, ನನ್ನ ಬಾಬಾ, ಬಾಬಾ ಅಂತ ನಿಶ್ಚಯ ಇಲ್ಲದೆ ನಶೆ ಇಲ್ಲದೆ ಹೇಳಿದ್ರೆ ಏನಾಗಲ್ಲ? ಮಾಯಾ ಜೀತ ಆಗಲ್ಲ. ಮಾಯೆ ಸಮೀಪ ಬರಬಾರ್ದಂದ್ರೆ ನಿಶ್ಚಯನೂ ಇರ್ಬೇಕು ಮತ್ತು ನಶೆನೂ ಇರ್ಬೇಕು. ಆಗ ನಾವು ಬಾಬಾ ಅಂತ ಹೇಳಿದ್ರೆ ಮಾಯೆ ದೂರ ಆಗತ್ತೆ, ಬಂದಿರೋದು ಕೂಡ ಓಡಿ ಹೋಗುತ್ತೆ. ಅಚ್ಚಾ. ಓಂ ಶಾಂತಿ.